ಕೊಯ್ಲು ನಿವಾಸಿಗಳಿಗೆ ಮನೆ ಕೊಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಿರುವಂಥ ಸಂದರ್ಭದಲ್ಲೇ ಮನೆ ಕೊಡಲೇಬೇಕು ಅನ್ನುವಂಥ ತೀರ್ಮಾನಕ್ಕೆ ಸರ್ಕಾರ ಕೂಡ ಬಂದಾಗಿದೆ. ಗುರುವಾರದಿಂದ ಮನೆ ಹಂಚಿಕೆ ಕಾರ್ಯ ಆಗತ್ತಂತೆ. ಖುದ್ದು ಸಚಿವ ಕೃಷ್ಣ ಬೈರೇಗೌಡರು ಮತ್ತು ಜಮೀರ್ ನೇತೃತ್ವದಲ್ಲಿ ಸಭೆಯಲ್ಲಿ ಈ ನಿರ್ಧಾರಕ್ಕೆ ಬರಲಾಗಿದೆ. ಇಲ್ಲಿ ಅಪಾರ್ಟ್ಮೆಂಟಿಗೆ ಅಂತ 245 ಕುಟುಂಬಗಳು ಅರ್ಜಿ ಸಲ್ಲಿಸಿವೆ. 245 ಕುಟುಂಬಗಳು ಅಪಾರ್ಟ್ಮೆಂಟಿಗೆ. ಲೆಕ್ಕ ಹಾಕೊಳ್ಳಿ, ಅದು ಎಷ್ಟು ಜನ ಇದ್ದರು. ಹಾಗಾದರೆ ಅರ್ಜಿ ಯಾರ್ಯಾರು ಹಾಕಿದಾರಲ್ಲ ಅವರೆಲ್ಲರೂ ಕೂಡ ಅಲ್ಲಿ ಅಸಲಿಯಲ್ಲಿ ಇದ್ದಂಥವರ ಅಥವಾ ನಕಲಿ ಯಾರಾದರೂ ಸೇರ್ಕೊಂಡಿದ್ದಾರಾ? ಇಷ್ಟೊಂದು ಜನ 245 ಕುಟುಂಬಗಳು ಅಪಾರ್ಟ್ಮೆಂಟಿಗೆ ಅರ್ಜಿ ಸಲ್ಲಿಸ್ತವೆ ಅಂತಂತಂದರೆ ಏನಿದೆ ಅರ್ಥ? ಇದು ಯಾರ್ಯಾರ ಬಳಿ ಎಷ್ಟೆಷ್ಟು ದಾಖಲೆಗಳಿವೆ? TV9 ಇದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಇನ್ವೆಸ್ಟಿಗೇಷನ್ ಮಾಡಿದೆ, ವಿವರಗಳನ್ನು ಕಲೆ ಹಾಕಿದೆ. ಅವ್ರ ಹೆಸರೇನು, ಅವ್ರ ವಿಳಾಸ ಏನು, ಎಷ್ಟು ವರ್ಷದಿಂದ ಇದ್ದರು, ಏನು ಎತ್ತ, ಇದೆಲ್ಲದರ ಬಗ್ಗೆನೂ ಕೂಡ ವಿವರಗಳನ್ನು ಕಲೆ ಹಾಕಿದೆ. ಅದನ್ನು ಸರ್ಕಾರದ ಮುಂದೆ ಹಿಡಿತಾ ಇದೆ. ಅಂದರೆ ಈ ಎಕ್ಸ್ಕ್ಲೂಸಿವ್ ದಾಖಲೆಗಳು, ಬೇರೆಲ್ಲೂ ಇಲ್ಲದಂಥ ದಾಖಲೆಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. 245 ಕುಟುಂಬಗಳು ಅರ್ಜಿ ಸಲ್ಲಿಸಿವೆ. 245 ನೋಡಿ. ಈ 167 ಮನೆಗಳು ಡೆಮಾಲಿಷನ್ ಆಗಿವೆ. ಆದರೆ ಅರ್ಜಿ ಹಾಕಿರುವಂಥದ್ದು 245 ಕುಟುಂಬಗಳು. ಏನಿದೆ ಅರ್ಥ? ಯಜಮಾನರು ಯಾರು, ಕುಟುಂಬದ ಬೇರೆ ಬೇರೆ ಮೆಂಬರ್ಸ್ ಯಾರ್ಯಾರು, ಎಷ್ಟೆಷ್ಟು ವರ್ಷಗಳಿಂದ ಅಲ್ಲಿದ್ದಾರೆ, ಅದರ ವಿವರಗಳೇನೇನು, ಆಧಾರ್ ಸಂಖ್ಯೆ ಅದರಲ್ಲಿ ಅರ್ಜಿನಲ್ಲಿ ನಮೂದಾಗಿದೆಯಾ, 245 ಕುಟುಂಬಗಳು ಅರ್ಜಿ ಸಲ್ಲಿಸೋದು ಅಂತಂದ್ರೆ ಏನು ಅರ್ಥ? ಅದಕ್ಕೆ ಅರ್ಜಿಗಳ ಅಸಲಿಯತ್ತೇನು ಅನ್ನೋದನ್ನು ಪರಿಶೀಲಿಸುವಂಥ ಪ್ರಯತ್ನವನ್ನು ಮಾಡಿದೆ TV9. ಇದರ ಸಂಪೂರ್ಣ ವಿವರಗಳನ್ನು ನಾವು ನಿಮಗೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಕೊಡ್ತಾ ಇದ್ದೀವಿ. ನೋಡಿ, ಆ ಡೀಟೇಲ್ ತೋರಿಸ್ತಾ ಇದ್ದೀವಿ. ಯಾಕೆ ಕೇರಳ ಸರ್ಕಾರ ಬಂದಿಲ್ಲಿ ಮಧ್ಯಸ್ಥಿಕೆ ವಹಿಸಬೇಕು? ಇಲ್ಲಿಂದ ಈ ಕೇರಳಕ್ಕೆ ಹೋಗಿ ಯಾರ್ಯಾರು ಮನೆ ಕಳ್ಕೊಂಡಿರ್ತಾರಲ್ಲ ಅವರೆಲ್ಲರಿಗೂ ಕೂಡ ಕೇರಳ ಸರ್ಕಾರ ಹಂಗೆ ಕೊಟ್ಟಿದೆಯಾ? ಕರ್ನಾಟಕ ಏನಾದರೂ ಮಧ್ಯಸ್ಥಿಕೆ ವಹಿಸ್ಬಿಟ್ಟು ಏನಾದರೂ ಕೊಡಿಸಿದೆಯಾ ಎಂದಾದ್ರೂ? ಗೋವಾದಲ್ಲಿ ನಾಯಿ ಹೊಡೆದ್ಬಿಟ್ಟು ನಮ್ಮವ್ರನ್ನ ಆಚೆ ಹಾಕಿದ್ರಲ್ಲ. ಗೋವಾದಲ್ಲಿ ಬೈನಾ ಬೀಚ್ ಇನ್ನೂ ಕಣ್ಣೆದುರುಗಡೆಗಿದೆ. ಬೈನಾ ಬೀಚಲ್ಲಿ ಬಡ್ದು ಎಬ್ಬಿಸಿ ಕಳಿಸಿದ್ರಲ್ಲ ಹಂಗನೇ, ಎದ್ದು ರೈಟ್ ಹೇಳಿ ಅಂತ. ಯಾರು ಮಾತಾಡಿದ್ರು ಸ್ವಾಮಿ? ಯಾರು ಮಾತಾಡಿದ್ರು? ಯಾರು ಅವ್ರಿಗೆ ಮನೆ ಕೊಡಿಸುವಂಥ ಪ್ರಯತ್ನ ಮಾಡಿದ್ರು ಕರ್ನಾಟಕದವರು? ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾತಾಡಿದ್ರಾ? ವಿಪಕ್ಷದವ್ರು ಮಾತಾಡಿದ್ರಾ? ಯಾರು ಮಾತಾಡಿದ್ರು? ಕೇರಳದಲ್ಲಿ ಕಡಿಮೆ ಅನ್ಯಾಯ ಆಗ್ತಾ ಇದೆಯಾ ಕನ್ನಡಿಗರಿಗೆ? ಕೇರಳದ ಭೂಪ್ರದೇಶಗಳೇ ಬರಬೇಕಿನ್ನು ನಮ್ಮ ಭಾಗಕ್ಕೆ. ಅದ್ರ ಬಗ್ಗೆ ಯಾರು ಮಾತಾಡ್ತಾರೆ? ಏನಾದರೂ ಅಲ್ಲಿ ಅನ್ಯಾಯ ಆಗಿರುವಂಥ ಸಂದರ್ಭದಲ್ಲಿ ಯಾರಾದರೂ ಇಲ್ಲಿ ನಾಯಕರು ಮಾತಾಡಿದ್ದೀರಾ? ನಾನು ಎಲ್ಲರೂ ಕೇಳ್ತೀನಿ. ಇವಾಗ ಆಡಳಿತದಲ್ಲಿರುವಂಥವ್ರು ಹಿಂದೆ ವಿಪಕ್ಷದಲ್ಲಿದ್ದಂಥವ್ರು ಆಡಳಿತದಲ್ಲಿದ್ದರು. ಕೇಳ್ತೀನಿ ನಾನು, ದಯವಿಟ್ಟು ಉತ್ತರ ಕೊಡಿ. ಗೋವಾದಲ್ಲಿ ನಮ್ಮವ್ರು ನಡೆಸ್ಕೊಂಡ್ರಲ್ಲ, ಒಂದೊಂದೆರಡು ಸರಿ ಅಲ್ಲ, ನಾನು ಬೈನಾ ಬೀಚ್ ಕತೆ ಹೇಳಿದೆ. ನಾನು ನಾಯಿ ಹೊಡೆದು ಕಳಿಸಿದ್ರು ನಮ್ಮವ್ರನ್ನ. ಬರೀ ಉತ್ತರ ಕರ್ನಾಟಕ ಜನಗಳೇ ಪಾಪ, ಕೂಲಿ ನಾಲಿ ಮಾಡ್ಕೊಂಡು ಬದುಕ್ತಾ ಇದ್ದಂಥವ್ರು. ನಾಯಿಗಳಿಗಿಂತ ಕಡೆ ಅಷ್ಟರ ಮಟ್ಟಿಗೆ ಬಡ್ದು ಕಳಿಸಿದ್ರು. ಯಾರಾದರೂ ಒಬ್ಬರು ಮಾತಾಡಿದ್ರಾ? ನ್ಯಾಯ ಒದಗಿಸಿದ್ರಾ? ಕೇರಳದಲ್ಲೇನು ಕಡಿಮೆ ಅನ್ಯಾಯ ಆಗ್ತಾ ಇದೆಯಾ? ಕನ್ನಡಿಗರಿಗೆ ನ್ಯಾಯ ಸಿಕ್ಕಿದೆಯಾ? ತಮಿಳ್ನಾಡಲ್ಲಿರುವಂಥವ್ರೆಲ್ಲರೂ ಕೂಡ ಬಹಳ ಆರಾಮಾಗಿದ್ದಾರಾ? ಏನಾದರೂ ಅವ್ರಿಗೆ ಕಷ್ಟ ಆದಂಥ ಸಂದರ್ಭದಲ್ಲಿ ಮಾತಾಡಿದ್ದೀರಾ? ಇಲ್ಲಿಯವರ ಬಗ್ಗೆ ನಿಮಗೆ ವಿಪರೀತವಾದಂಥ ದುಃಖ, ನೋವು, ಬೇಗುದಿ ಬಂದುಬಿಡುತ್ತೆ. ಹಂಗನೇ ಅಪಾರವಾದಂಥ ಪ್ರೀತಿ ಉಕ್ಕಿಬಿಡುತ್ತೆ ನಿಮಗೆ. ಯಾವ ಸಂಬಂಧನೂ ಇಲ್ಲ, ಬರೀ ಓಟಿನ ಸಂಬಂಧ ಮಾತ್ರ, ಇನ್ಯಾವ ಸಂಬಂಧಗಳೂ ಇರಲ್ಲ. ಆದರೆ ಬೇರೆ ಬೇರೆ ರಾಜ್ಯಗಳು ಬರೀ ಅಷ್ಟೇ ನೋಡಲ್ಲ. ಬೇರೆ ಬೇರೆ ರಾಜ್ಯಗಳು ಫಸ್ಟ್ ತಮ್ಮದೇನೋ ಅಂತ ನೋಡ್ತವೆ. ಈಗಲೂ ಕೂಡ ಈ ಕನ್ನಡ ಶಾಲೆಗಳಲ್ಲಿ, ಅಲ್ಲಿನ ಕನ್ನಡ ಶಾಲೆಗಳಲ್ಲಿ ಕೇರಳದಲ್ಲಿ ಅವರು ಕೇರಳದವ್ರನ್ನೇ ಹಾಕ್ತಾ ಇದ್ದಾರಲ್ಲ, ಕೇರಳ ಭಾಷೆಗೆ ಕನ್ನಡ ಗೊತ್ತಿಲ್ಲದವ್ರನ್ನ ಮಾತಾಡೋ ಯೋಗ್ಯತೆ ಇದೆಯಾ?
ಯೋಗ್ಯತೆ ಇದೆಯಾ? ನಾನು ಕೇಳ್ತೀನಿ, ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಮುಚ್ತಾ ಇದ್ದಾರಲ್ಲ ಕನ್ನಡ ಶಾಲೆಗಳನ್ನು, ಕೇಳೋ ಶಕ್ತಿ ಇದೆಯಾ? ತಾಕತ್ತಿದೆಯಾ? ಶೇಮ್, ನಾಚಿಕೆ ಆಗಬೇಕು. ಕೋಗಿಲು ಲೇಔಟ್ ಬಗ್ಗೆ ಇವರಿಗೆ ಇಲ್ಲ ಸಲ್ಲದ ಪ್ರೀತಿ, ವ್ಯಾಮೋಹ, ಅಕ್ಕರೆ, ನಿಜವಾದ ಮಾನವೀಯತೆ. ಯಾಕೆ ಹೇಳಿ? ಅಲ್ಲಿರುವಂಥವ್ರು ಎಲ್ಲರೂ ಕೂಡ ಅಲ್ಪಸಂಖ್ಯಾತರು, ಓಟು ಜೊತೆಗೆ. ಹೀಗಾಗಿ ಯಾರು ಏನು ಬೇಕಾದರೂ ಒತ್ತಡಗಳನ್ನು ಹಾಕ್ಬೋದು ಇವ್ರಿಗೆ. ಕಾರ್ಯಾಚರಣೆ ಮಾಡಿ ಕರೆಕ್ಟಾಗಿದೆ. ಅಕ್ರಮವಾಗಿ ಯಾರ್ಯಾರು ಇದ್ದಾರೆ ಅವ್ರನ್ನ ಈ ಅಕ್ರಮ ಮಾಡಿದ್ದನ್ನ ಈಗ ನೀವು ಸಕ್ರಮ ಮಾಡಿಕೊಟ್ಟಿರಲ್ಲ, ಅದು ಎಷ್ಟು ಮಟ್ಟಿಗೆ ಸರಿ ಅದೀಗ? ಈಗ ಏನು ಅವಸರಕ್ಕೆ ಬಿದ್ದು ಮನೆ ಕೊಡ್ತಾ ಇದ್ದೀರಪ್ಪ ಹಂಗನೇ. ಬನ್ನಿ, ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಿವರಾಜ್ ಜೊತೆಗೆ ಕಿರಣ್ ಕೂಡ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್ ಒಂದಷ್ಟು ದಾಖಲೆಗಳನ್ನು ಕೂಡ ತೋರಿಸ್ತಾ ಇದ್ರು. ಮೊದಲು ಶಿವರಾಜಿಂದ ಶುರು ಮಾಡ್ತಾ ಇದ್ದೀನಿ. ಶಿವರಾಜ್, ನೀವು ಹಾಗೆ ಸಂಪರ್ಕದಲ್ಲಿರಿ. ಮೊದಲು ಡಾಕ್ಯುಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ. ಶಿವರಾಜ್, ಈ ಡಾಕ್ಯುಮೆಂಟ್ಸ್ಗಳೇನಿದೆಯಲ್ಲ, ಈ ಡಾಕ್ಯುಮೆಂಟ್ಸ್ಗಳನ್ನು ಮಾಡಿಕೊಟ್ಟಿರುವಂಥವ್ರು ಯಾರು ನಂಬರ್ 1? ಜೊತೆಗೆ ಏನಂದರೆ ನಿಜಕ್ಕೂ ಅವರು ಇಲ್ಲೇವರೇನೇನೋ, ಅಥವಾ ಯಾಕಂದರೆ ಈಗ ನೀವು ದುಡ್ಡು ಕೊಟ್ಟರೆ ಯಾವ ಡಾಕ್ಯುಮೆಂಟ್ ಬೇಕಾರೋ ಸಿಗುತ್ತೆ ಅನ್ನುವಂಥ ಒಂದು ಮನೋಭಾವನೆ ಇದೆಯಲ್ಲ, ಆ ರೀತಿ ಒಂದು 10 ಕೇಸ್ಗಳು ನೋಡ್ತೀವಿ. ಆ ಥರದ್ದು ಯಾವುದಾದ್ರು ಕೇಸ್ಗಳು ಕಂಡಿದೆಯಾ ನಾವು ಈ ರೀತಿ ರಿಪೋರ್ಟ್ ಮಾಡುವಂಥ ಸಂದರ್ಭದಲ್ಲಿ ಶಿವರಾಜ್? ಖಂಡಿತವಾಗ್ಲೂ ರಂಗನಾಥ್, ಈ ಒಂದು ಕೋಗಿಲು ಬಳಿಯ ಮನೆಗಳ ತೆರವು ಪ್ರಕರಣ ಏನಿದೆ, ದಿನಕ್ಕೊಂದು ತಿರುವನ್ನು ಪಡೆದುಕೊಳ್ತಾ ಇದೆ. ಪ್ರಮುಖವಾಗಿ ಈಗ ಟಿವಿ ನನಗೆ ಸಿಕ್ಕಿರುವಂಥ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಿಮ್ಗೆ ತೋರಿಸ್ತಾ ಇದ್ದೀವಿ. ಅಲ್ಲಿ ದಾಖಲಾತಿಗಳನ್ನು ಈಗ ನಾವು ತೆಗೆದು ರೂಪದಲ್ಲಿ ನೋಡ್ತಾ ಹೋದಾದರೆ ಸುಮಾರು ಅಲ್ಲಿ 150 ಮನೆಗಳನ್ನು GBA ಅವರು ನೆಲಸಮ ಮಾಡಿದ್ದಾರೆ ಅಂತ ಇರುವಂಥದ್ದು. ಆದರೆ ಇಲ್ಲಿ ಅರ್ಜಿ ಸಲ್ಲಿಸಿರೋದು ಸುಮಾರು 245 ಮಂದಿ. ಅವರೆಲ್ಲರೂ ಕೂಡ ಕೊಟ್ಟಿರುವಂಥದ್ದು ಆಧಾರ್ ಕಾರ್ಡ್ ಮತ್ತು ಅಲ್ಲಿ ಪಕ್ಕದಲ್ಲಿರುವಂಥ ಕೋಗಿಲು ಅಲ್ಲಿನ ಒಂದು ಅಡ್ರೆಸ್ಸನ್ನು. ಆದರೆ ಪರ್ಟಿಕ್ಯುಲರ್ ಆಗಿ ಈಗ ಜಿಲ್ಲಾಡಳಿತದಲ್ಲಿ ಮೆನ್ಷನ್ ಮಾಡಿರುವಂಥ, ನಾನು ಆ ದಾಖಲೆಗಳನ್ನು ನಿಮ್ಗೆ ಅಲ್ಲಿ ಏನು ತೋರಿಸ್ತಾ ಇದ್ದೀವಿ, ಅದರಲ್ಲಿ ಇರುವಂಥದ್ದು ಎಲ್ಲರೂ ಕೂಡ ಕ್ಲೈಮ್ ಮಾಡಿರುವಂಥ ಫಕೀರ್ ಕಾಲೋನಿ ಮತ್ತು ವಸೀಂ ಲೇಔಟ್ ಅಂತ. ಆದರೆ ಯಾರ ಆಧಾರ್ ಕಾರ್ಡಲ್ಲಿ ಕೂಡ ಫಕೀರ್ ಕಾಲೋನಿ ಮತ್ತು ವಸೀಂ ಲೇಔಟ್ ಅಂತ ಮೆನ್ಷನ್ ಆಗಲ್ಲ. ಇದು ಜಿಲ್ಲಾಡಳಿತಕ್ಕೆ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಸುಮಾರು 245 ಜನ ಅರ್ಜಿ ಹಾಕಿದ್ದಾರೆ. ಇವ್ರನ್ನ ಸ್ಕೂಟ್ನಿ ಮಾಡಬೇಕಾಗುತ್ತೆ. ಇದರ ಅಸಲಿಯತ್ತೇನು, ಯಾಕಂದರೆ ದಾಖಲಾತಿಗಳು, ಇವರ ಆಧಾರ್ ಕಾರ್ಡ್ ಇರುವಂಥ ಅಡ್ರೆಸ್ ಯಾವುದು, ಇವರು ಕ್ಲೈಮ್ ಮಾಡ್ತಾ ಇರುವ ಜಾಗ ಯಾವುದು, ಅದೆಲ್ಲವನ್ನು ಕೂಡ ತನಿಖೆ ಮಾಡೋಕ್ಕೆ ಈಗ ಅಧಿಕಾರಿಗಳು ಮುಂದಾಗಿರುವಂಥದ್ದು. CM ಸಿದ್ದರಾಮಯ್ಯ ಅವರು ತರಾತುರಿಯಲ್ಲಿ ಮಾನವೀಯತೆ ಆಧಾರದ ಮೇಲೆ ನಾವು ಮನೆಗಳನ್ನು ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು. ಆದರೆ ಅದು ಅಷ್ಟು ಸುಲಭವಾಗಿ ಕೊಡೋದಕ್ಕೆ ಬರೋದಿಲ್ಲ ಅಂತ ಈಗ ಜಿಲ್ಲಾಡಳಿತದ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಹೀಗಾಗಿ ಜಾಣತನದ ಮೊರೆ ಹೋಗ್ತಾ ಇದ್ದಾರೆ. ಅವರೆಲ್ಲ ಒಂದು ಲಿಸ್ಟ್ ಏನು ಅರ್ಜಿ ಸಲ್ಲಿಸಿದ್ರು, ಯಾರಾದರೂ ಅರ್ಜಿ ಸಲ್ಲಿಸಿ, ನಮಗೆ ಅದು ಬೇಕಾಗಿಲ್ಲ, ಅದೇ ಅರ್ಜಿಯ ಅಸಲಿಯತೆಯನ್ನು ನಾವು ತನಿಖೆ ಮಾಡ್ತೀವಿ. ಪ್ರಮುಖವಾಗಿ ಅವರ ಅಡ್ರೆಸ್ ಅನ್ನು ತನಿಖೆ ಮಾಡ್ತೀವಿ. ಮತ್ತೊಂದು ವಿಚಾರ ಅಂದರೆ ಅವ್ರಿಗೆ BPL ಕಾರ್ಡ್ ಇದೆಯಾ ಅನ್ನೋದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಬಹುತೇಕ ಮಂದಿಗೆ ರಂಗನಾಥ್ ಅದರಲ್ಲಿ ನಾವು ಗಮನಿಸ್ತಾ ಹೋದರೆ BPL ಕಾರ್ಡ್ ಇರೋದಿಲ್ಲ. ಮತ್ತೊಂದು ಕಡೆ ಎಲೆಕ್ಟ್ರಿಕ್ ಬಿಲ್ ಏನಿದೆ ಅದರಲ್ಲೂ ಕೂಡ ಸರಿಯಾದ ಅಡ್ರೆಸ್ ಇಲ್ಲ. ಕೇವಲ ಆಧಾರ್ ಮತ್ತು ಪಾನ್ ಕಾರ್ಡಲ್ಲಿ ಮಾತ್ರ ಕೋಗಿಲು ಅಂತಿದೆ. ಆದರೆ ವಸೀಂ ಲೇಔಟ್ ಮತ್ತು ಫಕೀರ್ ಲೇಔಟ್ ಅಂತ ಯಾರ ಬಳಿಯೂ ಇಲ್ಲ. ಹೀಗಾಗಿ ಅವರ ಗೂಗಲ್ ಮ್ಯಾಪ್ ಏನಿದೆ ಅದನ್ನು ಕೂಡ ತೆಗೆಯುವಂಥ ಚಿತ್ರಣವನ್ನು ತೆಗೆಯೋಕ್ಕೆ ಮುಂದಾಗಿರುವಂಥದ್ದು. ಅಲ್ಲಿ 1 ವರ್ಷದಿಂದ ಎಷ್ಟು ಮನೆಗಳಿದ್ವು, ಇವರೆಲ್ಲರೂ ಕೂಡ ಅಲ್ಲಿ ಕ್ಲೈಮ್ ಮಾಡಿದ್ದಾರೆ. ದೂರವಾಣಿ ಸಂಖ್ಯೆ, ಅವರ ಮನೆಯಲ್ಲಿ ನಾವು ಎಷ್ಟು ಜನ ಇದ್ವಿ, ಯಜಮಾನನ ಹೆಸರು, ಆಧಾರ್ ಕಾರ್ಡ್ ಸಂಖ್ಯೆ ಮತ್ತು ಎಷ್ಟು ವರ್ಷದಿಂದ ನಾವು ಅಲ್ಲಿ ಇದ್ದೀವಿ ಅನ್ನೋದನ್ನು ಕೂಡ ಅವರು ಕ್ಲೈಮ್ ಮಾಡಿ ಆ ಒಂದು ಕಂಪ್ಲೀಟ್ ಆಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಬಹುತೇಕ ಮಂದಿ 20 ವರ್ಷ, 15 ವರ್ಷ, 10 ವರ್ಷದ ಮೇಲ್ಪಟ್ಟು ನಾವು ಅಲ್ಲೇ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಸ್ಯಾಟಲೈಟ್ ಪಿಕ್ಚರಲ್ಲಿ ಮಾತ್ರ ಕೇವಲ 1 ವರ್ಷದಿಂದ ಮಾತ್ರ ಈಗ ಇತ್ತೀಚೆಗಷ್ಟೇ ಮನೆಗಳನ್ನು ನಿರ್ಮಾಣ ಮಾಡಿದ್ರು ಅಂತ ಗೊತ್ತಾಗ್ತಾ ಇರೋದು. ಎಲ್ಲೋ ಒಂದು ಕಡೆ ಅಲ್ಲಿ ಅಲ್ಪ ಸ್ವಲ್ಪ ಮನೆಗಳು ಮಾತ್ರ ಇತ್ತು. ಅಂಥವ್ರ ನಾವು ಅವರಿಗೆ ಮನೆಗಳನ್ನು ಕೊಡೋಕ್ಕೆ ಮುಂದಾಗಬೇಕಾಗುತ್ತೆ. ಉಳಿದಂತೆ ಎಲ್ಲ ರಿಪೋರ್ಟನ್ನು ನಾವು ಕಂಪ್ಲೀಟಾಗಿ GBA ಮತ್ತು ರಾಜೀವ್ ಗಾಂಧಿ ಹೊಸ ಯೋಜನೆಗೆ ಕಳಿಸ್ತೀವಿ. ಅದಾದ ಬಳಿಕ ರಾಜ್ಯ ಸರ್ಕಾರಕ್ಕೆ ತೀರ್ಮಾನಕ್ಕೆ ಬಿಟ್ಟಿರೋಂಥ ಸದ್ಯದ ಮಟ್ಟಿಗೆ ಅವ್ರು ಯಾರಾದರೂ ಅರ್ಜಿ ಹಾಕಿರಲಿ, ಅದರ ಅಸಲಿಯತೆಯನ್ನು ನಾವು ತನಿಖೆ ಮಾಡಿ ಚಿತ್ರವನ್ನು ಬಿಟ್ಟ ನಂತರವಷ್ಟೇ ಅವರಿಗೆ ಮನೆಗಳನ್ನು ಕೊಡಬೇಕಾಗುತ್ತೆ. ಏಕಾಏಕಿ ಈ ಅನಧಿಕೃತ ಜಾಗದಲ್ಲಿರುವಂಥವ್ರಿಗೆ ಅರ್ಜಿ ಸಲ್ಲಿಸಿದ್ರು ಅನ್ನೋ ಮಾತ್ರಕ್ಕೆ ನಾವು ಮನೆಗಳನ್ನು ಕೊಡೋದಕ್ಕೆ ಬರೋದಿಲ್ಲ, ಜಿಲ್ಲಾಡಳಿತ ಹೇಳ್ತಾ ಇದೆ. ಎಲ್ಲೋ ಒಂದು ಕಡೆ ಇದು ನಿಜಕ್ಕೂ ಕೂಡ ಹೌದು ಅನಿಸುತ್ತೆ. ಯಾಕಂದರೆ ಸಮಂಜಸ ಕೂಡ ಏಕಾಏಕಿ ಈ ರೀತಿಯಾಗಿ ಅನಧಿಕೃತವಾಗಿ ಅಲ್ಲಿ ನಿರ್ಮಾಣ ಮಾಡ್ಕೊಂಡಿದ್ದವ್ರಿಗೆ ಏಕಾಏಕಿ ಮನೆಗಳನ್ನು ಕೊಟ್ಟರೆ ಬೇರೆಯವರು ಕೂಡ ಇದೇ ರೀತಿ ಪ್ರಶ್ನೆ ಮಾಡ್ತಾರೆ. ಬೇರೆಯವರು ಕೂಡ ಜಿಲ್ಲಾಡಳಿತದಿಂದ ಮುಂದೆ ಬಂದು ಅರ್ಜಿ ಸಲ್ಲಿಸೋಕ್ಕೆ ಮುಂದಾಗ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ನಾವು ಮನೆ ಕೊಡೋದಕ್ಕೆ ಆಗಲ್ಲ. ಆ ಒಂದು ಪಕ್ಷದಲ್ಲಿ ಇವ್ರಿಗೂ ಕೂಡ ಯಾವುದೇ ತಾರತಮ್ಯ ಮಾಡದೆ ಎಲ್ಲ ಕಾನೂನಿನ ರೀತಿಯಲ್ಲಿ ಅವರ ದಾಖಲೆಗಳನ್ನು ಪರಿಶೀಲಿಸಬೇಕು. ಅವರು ಕೋಗಿಲಿಗೂ ಸೇರಿದವರ, ಕೆಲವೊಂದಷ್ಟು ಜನ ಬೇರೆ ಬೇರೆ ಪ್ರದೇಶಗಳಿಂದ ಇರುವಂಥವ್ರು ಕೂಡ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ಒಂದು ಕಾರಣದಿಂದಾಗಿ ಅಸಲಿಯತನ್ನು ನಾವು ತನಿಖೆ ಮಾಡಿದ ನಂತರವಷ್ಟೇ ನಾವು ಕೊಡ್ತೀವಿ ಅನ್ನೋದನ್ನು ಹೇಳ್ತಿದ್ರು. ಟಿವಿ ನೈನಲ್ಲಿ ಕಂಪ್ಲೀಟ್ ಆಗಿ 245 ಜನರ ಇಂಚಿಂಚು ಮಾಹಿತಿ ಇರುವಂಥದ್ದು, ಅವರ ದೂರವಾಣಿ ಸಂಖ್ಯೆ, ಅವರ ಆಧಾರ್ ಕಾರ್ಡ್ ಸಂಖ್ಯೆ, ಅವರು ಎಲ್ಲಿ. ಶಿವರಾಜ್, ನೀವು ಹೇಳಿರೋ ಪಾಯಿಂಟ್ ಇದೆಯಲ್ಲ, ದಟ್ಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅದನ್ನು ಜಿಲ್ಲಾಡಳಿತ ನಿಜಕ್ಕೂ ಗಮನ ಹರಿಸುತ್ತೆ ಅಂತ ಭಾವಿಸ್ತೀನಿ. ತರಾತೂರಿನಲ್ಲಿ ಅವಸರದಲ್ಲಿ ಮನೆ ಕೊಡುವಂತಾಗುತ್ತೆ, ಖಂಡಿತವಾಗಲೂ ಇಲ್ಲ. ಮಾನವೀಯತೆ ಆಧಾರದ ಮೇಲೆ ನಿಜಕ್ಕೂ ಇಲ್ಲೇ ಇದ್ದಂಥವ್ರು ಕೊಡಬೇಕು ಅಂತಂದರೆ ಕೊಡಬೇಕು ನಿಜ.
ಆದರೆ ಈ ರೀತಿ ಯಾರ್ಯಾರಿಗೋ ಅಪ್ಲಿಕೇಶನ್ ಗುಜರಾಯಿಸ್ಕೊಂಡಿರೋಂಥವ್ರಿಗೆಲ್ಲ ಕೊಡುವಂತಾಗುತ್ತೆ ಖಂಡಿತವಾಗಲಿಲ್ಲ. ನೀವು ಹೇಳಿದಂಥ ಪಾಯಿಂಟ್ಗಳಿದೆಯಲ್ಲ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಹಾಗೆ ನೀವು ಸಂಪರ್ಕದಲ್ಲಿರಿ. ನಮ್ಮ ಜೊತೆಗೆ ಕಿರಣ್ ಇದ್ದಾರೆ. ಕಿರಣ್, ನೀವು ಖುದ್ದಾಗಲ್ಲಿ ಹೋಗಿರಿ, ಅಲ್ಲಿ ಸ್ಥಳ ವೀಕ್ಷಣೆ ಮಾಡಿದಿರಿ, ಜೊತೆಗೇನು ಅಂತಾರೆ ಅಲ್ಲಿ ಎಲ್ಲರ ಜೊತೆಗೂ ಮಾತಾಡಿದ್ದೀರಿ, ದಾಖಲೆಗಳನ್ನು ಕೂಡ ನೋಡಿದ್ದೀರಿ. ಆ ನೋಡಿದಂಥ ಸಂದರ್ಭದಲ್ಲಿ ನಿಮಗೆ ಎದ್ದಂಥ ಅನುಮಾನಗಳು ಯಾವ್ಯಾವು ಅಂತ ಹೇಳಿ ಅಂತ ಈಗ ಶಿವರಾಜ್ ಕುಮಾರ್ ಕೆಲವೊಂದು ಸಂಗತಿಗಳನ್ನು ಹೇಳಿದರು. ಅದನ್ನು ಮುಂದುವರಿಸಿ ಆ ದಾಖಲೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಮೂಡಿದಂಥ ಅನುಮಾನಗಳು, ಆ ದಾಖಲೆಗಳನ್ನು ಪರಿಶೀಲಿಸಿದಂಥ ಸಂದರ್ಭದಲ್ಲಿ ಎದ್ದಂಥ ಪ್ರಶ್ನೆಗಳು, ಅದ್ರ ಬಗ್ಗೆ ಕಿರಣ್. ಹೌದು ರಂಗನಾಥ್, ಈಗಾಗಲೇ ಕೂಡ TV9 ಕೂಡ ಕೋಗಿಲು ಲೇಔಟ್ನ ನಿವಾಸಿಗಳ ಬಳಿ ಇರುವಂತಹ ದಾಖಲಾತಿಗಳನ್ನ ಗ್ರೌಂಡ್ ರಿಪೋರ್ಟ್ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಅಲ್ಲಿರುವಂತಹ ನಿವಾಸಿಗಳು ಕೊಡ್ತಾ ಇರುವಂತಹ ದಾಖಲಾತಿಗಳನ್ನ ನೋಡ್ತಾ ಇದ್ರೆ ಕೆಲವೊಂದಷ್ಟು ಜನರದು ಅಂದ್ರೆ KJ ಹಳ್ಳಿ ಇರ್ಬೋದು, DJ ಹಳ್ಳಿ ಇರ್ಬೋದು, ಕೆಲವೊಂದಷ್ಟು ಜನರದು ಯಗಡ ನಗರ ಇರ್ಬೋದು, ಮತ್ತು ಕೆಲವೊಂದಷ್ಟು ಜನರದು ರಾಯಚೂರು ಜಿಲ್ಲೆಯಿಂದ ಇಲ್ಲಿಗೆ ಬಂದಿರುವಂತಹ ದಾಖಲಾತಿಗಳನ್ನು ಕೂಡ ಈಗಾಗಲೇ TV9 ಕೂಡ ಪರಿಶೀಲನೆ ಮಾಡಿರುವಂತದ್ದು. ಆ ಸಂದರ್ಭದಲ್ಲಿ ಆ ನಿವಾಸಿಗಳು ಹೇಳ್ತಾ ಇರುವಂತದ್ದು, ಕಳೆದ 10-15 ವರ್ಷಗಳ ಹಿಂದೆ ನಾವು ಇಲ್ಲಿಗೆ ಬಂದಿದ್ವಿ, ನಮ್ಮ ದಾಖಲಾತಿಗಳೆಲ್ಲವೂ ಕೂಡ ಆ ಜಾಗದ್ದೇ ಇರುವಂತದ್ದು ಅಂತ TV9 ಕೂಡ ಅವ್ರನ್ನ ಪ್ರಶ್ನೆ ಮಾಡ್ಲಿಕ್ಕೆ ಮುಂದಾಗಿತ್ತು. ಯಾಕೆ ಅಲ್ಲಿನ ದಾಖಲಾತಿಗಳನ್ನ ಇಲ್ಲಿ ಕೋಗಿಲು ಲೇಔಟ್ ಅಂತೇಳಿ ನೀವು ಬದಲಾಯಿಸಿಕೊಳ್ಳಿಕ್ಕೆ ಮುಂದಾಗಿಲ್ಲ ಅನ್ನುವಂಥ ಪ್ರಶ್ನೆ. ಅವ್ರು ಹೇಳ್ತಾ ಇರುವಂತದ್ದು, ಪ್ರತಿಯೊಂದು ದಾಖಲೆಗಳನ್ನ ಕೂಡ ಬದಲಾಯಿಸಿಕೊಳ್ಳಿಕ್ಕೆ ಸಮಯ ಕಾಲಾವಕಾಶ ಬೇಕು ಅನ್ನೋಂಥ ಕಾರಣಕ್ಕಾಗಿ ನಾವು ಯಾವುದೇ ದಾಖಲಾತಿಗಳನ್ನು ಕೂಡ ಬದಲಾಯಿಸಿಕೊಳ್ಳಿಕ್ಕೆ ಮುಂದಾಗಿಲ್ಲ. ಮತ್ತೆ ಕೆಲವೊಂದಷ್ಟು ಅಧಿಕಾರಿಗಳು ಅಲ್ಲಿದ್ರು ಇಲ್ಲಿದ್ರು ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ, ಇರ್ಲಿ ಅಂತ ಹೇಳಿದ್ರು. ಹಾಗಾಗಿ ನಾವು ಯಾವುದೇ ತರವಾದಂತಹ ದಾಖಲೆಗಳನ್ನು ಕೂಡ ಪರಿಶೀಲನೆ ಅಂದ್ರೆ ಬದಲಾಯಿಸಿಕೊಳ್ಳಿಕ್ಕೆ ಮುಂದಾಗಿಲ್ಲ ಅನ್ನೋದಂದ್ರೆ, ಮಕ್ಕಳ ಶಾಲಾ ದಾಖಲಾತಿಗಳಿರ್ಬೋದು ಎಲ್ಲವಕ್ಕೂ ಕೂಡ ನಾವು ಅಲ್ಲಿನ ಏನು ದಾಖಲಾತಿಗಳನ್ನ ಕೊಟ್ವಿ, ಆ ದಾಖಲಾತಿಗಳಿಂದಲೇ ಇಲ್ಲಿ ನಮಗೆ ಶಾಲೆಗಳಿಗೂ ಕೂಡ ಮಕ್ಕಳನ್ನ ಸೇರಿಸಿಕೊಂಡಿರುವಂತದ್ದು ಒಂದು. ಎರಡನೇದು BPL ಕಾರ್ಡ್ ಇರ್ಬೋದು, ಮತ್ತೆ ಆಧಾರ್ ಕಾರ್ಡ್ಗೂ ಕೂಡ ನಾವು ಏನು ರಾಯಚೂರು ಇರ್ಬೋದು, ಮತ್ತೆ KJ ಹಳ್ಳಿ DJ ಹಳ್ಳಿಯ ದಾಖಲಾತಿಗಳನ್ನ ಕೊಟ್ಟಿದ್ದೇವೆ. ಆ ಒಂದು ದಾಖಲಾತಿಗಳಲ್ಲೇ ನಮಗೆ ಇಲ್ಲಿನ ಒಂದು ನಿವಾಸಿಗಳಾಗಿದ್ದೀವಿ ಅನ್ನುವಂತ ಒಂದು ಮಾಹಿತಿಗಳನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಕೊಟ್ಟಿದ್ದಾರೆ ಅನ್ನೋಂಥದ್ದನ್ನು ಹೇಳ್ತಾ ಇರುವಂತದ್ದು ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಎಲ್ಲೂ ಇಲ್ದಿರುವಂಥ ದಾಖಲೆಗಳು ಅಂದರೆ ಯಾರ್ಯಾರು ಅಪ್ಲಿಕೇಶನ್ ಗುಜರಾಯಿಸ್ಕೊಂಡಿರಲ್ಲ ಅದರ ಎಲ್ಲ ವಿವರಗಳನ್ನು ನಾವು ಕೊಟ್ಟಿದ್ದೀವಿ. ಈಗ ಅಧಿಕಾರಿಗಳು ನಿರ್ಧಾರ ಮಾಡಬೇಕು ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅಂತ. ಅರ್ಜೆಂಟಾಗಿ ಏನೋ ಒಳ್ಳೆಯವರು ಅನ್ಸ್ಕೊಳ್ಳೋಕ್ಕೋಸ್ಕರ ಬೇಗ ಮನೆ ಕೊಡುವಂಥದ್ದಲ್ಲ. ಯಾರಿಗೆ ಕೊಡ್ತಾ ಇದ್ದೀರಿ? ನಿಜಕ್ಕೂ ಫಲಾನುಭವಿಗಳಿದ್ದಾರಾ? ಅಲ್ಲಿ ನಿಜಕ್ಕೂ ಅನ್ಯಾಯಕ್ಕೊಳಗಾಗಿರುವಂಥವ್ರು ಇದ್ದಾರಾ? ಡೆಮಾಲೇಷನ್ ಆದಂಥ ಮನೆಗಳೆಷ್ಟು, ಗುಜರಾಯಿಸ್ಕೊಂಡಿರೋಂಥ ಅಪ್ಲಿಕೇಶನ್ಗಳೆಷ್ಟು? ಇದ್ರ ಬಗ್ಗೆ ನೋಡಬೇಕು ಅಧಿಕಾರಿಗಳು ಏನು ಎತ್ತ ಅಂತ ಹೇಳಿ ಅಂತ. ಬೆಂಗಳೂರಿನ ಕೋಗಿಲು ನಿವಾಸಿಗಳಿಗೆ ಗುರುವಾರದಿಂದ ಮನೆ ಹಂಚಿಕೆಯಾಗ್ತಾ ಇದೆ. ಸಚಿವ ಕೃಷ್ಣ ಬೈರೇಗೌಡ ಮತ್ತು ಜಮೀರ್ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರ ಆಗಿರೋದು. ಅಕ್ರಮವಾಗಿ ಅಲ್ಲಿ ವಾಸವಾಗಿದ್ದಾರೆ ಅಂತ ಹೇಳಿ ಅವರ ಮನೆಗಳನ್ನ ಧ್ವಂಸ ಮಾಡಲಾಯಿತು. ನಂತರ ಮಾನವೀಯತೆಯ ದೃಷ್ಟಿಯಿಂದ ಅವರಿಗೆ ಮನೆ ಕೊಡೋದಾಗಿ ಸಿಎಂ ಘೋಷಣೆ ಮಾಡಿದ್ರು. ಅದಕ್ಕೆ ಈಗ ದಿನ ಕೂಡ ನಿಗದಿಯಾಗಿದೆ. ಗುರುವಾರದಿಂದ ಮನೆ ಹಂಚಿಕೆಯಾಗುತ್ತೆ. ಸಚಿವ ಕೃಷ್ಣ ಬೈರೇಗೌಡ ಜಮೀರ್ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರ ಆಗಿದ್ದು 245 ಕುಟುಂಬಗಳು ಅರ್ಜಿ ಹಾಕಿದ್ದು. ಎಷ್ಟು ಅಸಲಿ, ಯಾರ್ಯಾರ ಬಳಿ ದಾಖಲೆಗಳೆಷ್ಟಿದೆ? TV9 ಇನ್ವೆಸ್ಟಿಗೇಷನ್ ನಲ್ಲಿ ಕೋಗಿಲು ಲೇಔಟ್ನಲ್ಲಿ ಇದ್ದವರು ಯಾರು, ಅರ್ಜಿ ಹಾಕದವರು ಯಾರು, ಅವರ ಬಳಿ ದಾಖಲೆಗಳಿದೆಯಾ, ಯಾರ ದಾಖಲೆಗಳು ಅಸಲಿ, ಇದೆಲ್ಲದರ ಬಗ್ಗೆ ಎಂಚಿಂಚು ಡೀಟೇಲ್ಸ್ ಪತ್ತೆಯಾಗಿದೆ. ಗುರುವಾರದಿಂದ ಮನೆ ಹಂಚಿಕೆ ಮಾಡೋದಕ್ಕೆ ನಿರ್ಧಾರ ಆಗಿದೆ. ಆದರೆ ಒಡೆದ ಮನೆಗಳೆಷ್ಟು, ಅವ್ರು ಎಷ್ಟು ವರ್ಷಗಳಿಂದ ನಿಜಕ್ಕೂ ಅಲ್ಲಿ ವಾಸವಾಗಿದ್ರು, ಈಗ ಅರ್ಜಿ ಹಾಕದವರು 245 ಮನೆ ಅಂತಂದ್ರೆ ಎಷ್ಟು ಅಸಲಿ, ಯಾರ್ಯಾರ ಬಳಿ ಏನ್ ದಾಖಲೆ ಇದೆ? ದಾಖಲೆಗಳನ್ನ ಕೇಳಿರುವಂಥದ್ದು BBMP ಅಂದ್ರೆ ಈಗಿರುವಂತಹ GBA, ಗ್ರೇಟರ್ ಬೆಂಗಳೂರು ಅಥಾರಿಟಿ ಕೇಳಿದಂತಹ ದಾಖಲಾ ಪತ್ರಗಳನ್ನು ಅವರು ಕೊಟ್ಟಲ್ಲಿ ಅವರಿಗೆ ಮನೆಗಳ ಹಂಚಿಕೆಯಾಗುತ್ತೆ. ಈಗಾಗಲೇ ದಾಖಲೆಗಳ ಸಂಗ್ರಹ ಆಗಿರುವಂಥದ್ದು, ಅದನ್ನ ಆಧರಿಸಿ ಈಗ ಮನೆಗಳನ್ನ ನೀಡಲಾಗ್ತಾ ಇದೆ. ಆದರೆ ನಿಜಕ್ಕೂ ಅವರು ಅಲ್ಲೇ ವಾಸವಾಗಿದ್ರ, ಅದೇ ವಿಳಾಸದಲ್ಲೇ ಅವರ ದಾಖಲೆಗಳಿರುವಂಥದ್ದ? ನೋಡಿ, ಕೆಲ ದಾಖಲೆಗಳನ್ನ ನಾವು ಗಮನಿಸ್ತಾ ಇದ್ದೀವಿ. TV9 ಕೂಡ ಇನ್ವೆಸ್ಟಿಗೇಷನ್ ಮಾಡಿದಂತಹ ಸಂದರ್ಭದಲ್ಲಿ ಅವರ ಬಳಿ ಇರುವಂತಹ ದಾಖಲೆಗಳು ಎಷ್ಟು, ಏನು, ಅದರ ಅಸಲಿಯತ್ತೇನು ಎಲ್ಲವೂ ಕೂಡ ಪತ್ತೆಯಾಗಿದೆ. ಗುರುವಾರದಿಂದ ಮನೆ ಹಂಚಿಕೆಯಾಗುತ್ತೆ ಅಂತಂದ್ರೆ ವಿಪಕ್ಷಗಳು ಆರೋಪಿಸ್ತಾ ಇರೋದು ದಾಖಲೆಗಳೇ ಇಲ್ಲ, ಜೊತೆಗೆ 2-3 ವರ್ಷಗಳ ಹಿಂದಷ್ಟೇ ಗುಡಿಸಲು ಹಾಕೊಂಡಂಥವ್ರು ಹಲವರಿದ್ದಾರೆ. ಹೀಗೆ ಅಕ್ರಮವಾಗಿ ವಾಸ ಮಾಡಿದಂಥವರಿಗೆಲ್ಲ ನೀವು ಮನೆಗಳನ್ನು ಹಂಚಿಕೆ ಮಾಡ್ತೀರಾ ಅಂತಂದ್ರೆ ನಿಜಕ್ಕೂ ಅದರ ಹಕ್ಕುದಾರರೇನಿದ್ದಾರೆ ಅವರುಗಳಿಗೆ ಕೊಡ್ತಾ ಇಲ್ಲ, ಮಾನವೀಯತೆ ದೃಷ್ಟಿಯಿಂದ ಅನ್ನುವಂಥ ನೆಪ ಹೇಳಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇದ್ದೀರಾ ಅಂತ ಹೇಳಿ ಆರೋಪವನ್ನ ವಿಪಕ್ಷಗಳು ಮಾಡಿರುವಂಥದ್ದು. ಹಾಗಾಗಿ ಈಗ ಕೋಗಿಲು ನಿವಾಸಿಗಳಿಗೆ ಮನೆ ಹಂಚಿಕೆ ಅಂತಂದ್ರೆ ಇದೇ ದಾಖಲೆಗಳ ಆಧಾರದ ಮೇಲೆ ಕೊಡಲಾಗತ್ತಾ? ಆ ದಾಖಲೆಗಳ ನಿಜಕ್ಕೂ ಕೂಡ ಸರಿಯಾಗಿದೆಯಾ?
ಕೋಗಿಲು ಲೇಔಟ್ ಇಲ್ಲಿ ನಡೆದಂತಹ ಅದೊಂದು ತೆರವು ಕಾರ್ಯಾಚರಣೆ ಇಡೀ ದೇಶಾದ್ಯಂತ ಸದ್ದು ಮಾಡ್ತು. ಅಕ್ರಮವಾಗಿದ್ರೂ ಸಕ್ರಮ ಮಾಡೋಕೆ ಸರ್ಕಾರ ಮುಂದಾಗಿದ್ದಕ್ಕೆ ವಿಪಕ್ಷಗಳು ಮುಗಿಬಿದ್ವು. ಯಾವ ಕಾರಣಕ್ಕೂ ಮನೆ ಕೊಡ್ಲೇ ಕೂಡದು ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇವೆ. ಅದರ ಮಧ್ಯೆ ಕೂಡ ಮನೆ ಹಂಚಿಕೆಗೆ ನಿರ್ಧಾರ ಆಗಿದೆ. ಇದರ ಬಗ್ಗೆ ಖುದ್ದು TV9 ಒಂದಷ್ಟು ಇನ್ವೆಸ್ಟಿಗೇಷನ್ ಮಾಡಿದ್ದು. ಕೋಗಿಲು ನಿವಾಸಿಗಳ ಕೂಗು ಏನು ಅನ್ನೋದನ್ನ ಡೀಟೇಲ್ ಆಗಿ ಈ ವರದಿಯಲ್ಲಿ ತೋರಿಸ್ತೀವಿ ನೋಡಿ. ಅಪಾರ್ಟ್ಮೆಂಟ್ಗಾಗಿ ಅಪ್ಲಿಕೇಶನ್ ಹಾಕಿದ 245 ಕುಟುಂಬ. 245 ಕುಟುಂಬದಲ್ಲಿ ಎಷ್ಟು ಅಸಲಿ, ಯಾರ್ಯಾರ ಬಳಿ ಇದೆ ದಾಖಲೆ? ಕೋಗಿಲು ಲೇಔಟ್ನಲ್ಲಿ TV9 ಇನ್ವೆಸ್ಟಿಗೇಷನ್. ಕೋಗಿಲು ಲೇಔಟ್ 17 ದಿನಗಳ ಹಿಂದೆ ಇಲ್ಲಿದ್ದ 150 ಮನೆಗಳು ಈಗಿಲ್ಲ. ಮನೆಗಳಿದ್ದ ಜಾಗದಲ್ಲಿ ಈಗ ಕಾಣಸಿಗೋದು ಕಲ್ಲು ಮಣ್ಣಿನ ರಾಶಿ. ನೆಲಸಮವಾದ ಬದುಕು, ಕಲ್ಲು ಮಣ್ಣಿನ ಮೇಲೆಯೇ ತಾತ್ಕಾಲಿಕವಾಗಿ ಕಟ್ಟಿಕೊಂಡ ಟೆಂಟ್. ಬೆಂಗಳೂರು ಕನಸುಗಳ ನಗರ. ಈ ಕನಸುಗಳ ನಗರದ ಕೋಗಿಲು ಕ್ರಾಸ್ನಲ್ಲಿ ಇವರೆಲ್ಲ ಪುಟ್ಟ ಪುಟ್ಟ ಗೂಡು ಕಟ್ಟಿಕೊಂಡಿದ್ರು. ಆದರೆ ಕಳೆದ ಡಿಸೆಂಬರ್ 20ರಂದು ಈ ಎಲ್ಲಾ ಮನೆಗಳು ನೆಲಸಮವಾಗಿವೆ. ಅಕ್ರಮವಾಗಿ ಕಟ್ಟಿಕೊಂಡಿದ್ದಾರೆ ಎಂದು ಸರ್ಕಾರದ ಬುಲ್ಡೋಸರ್ಗಳು 150 ಮನೆಗಳನ್ನು ನೆಲಸಮಗೊಳಿಸಿತ್ತು. ಬಳಿಕ ನಡೆದ ಕೇರಳ ರಾಜಕೀಯ, ಕಾಂಗ್ರೆಸ್ ಹೈಕಮಾಂಡ್ ಒತ್ತಡದ ಬಳಿಕ ರಾಜ್ಯ ಸರ್ಕಾರ ಕೋಗಿಲು ಲೇಔಟ್ ಒತ್ತುವರಿ ತೆರವು ಕಾರ್ಯಾಚರಣೆಯಲ್ಲಿ ಮನೆ ಕಳೆದುಕೊಂಡವರಿಗೆ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ನೂತನ ಮನೆ ಘೋಷಣೆ ಮಾಡಿತ್ತು. ಈ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಆಶ್ರಯ ಯೋಜನೆಯಡಿ ಮನೆ ಪಡಿಬೇಕಂದ್ರೆ ಹಲವು ನಿಯಮಗಳಿದೆ. ಆ ನಿಯಮಗಳೇನು ಅನ್ನೋದನ್ನ ನೋಡೋದಾದ್ರೆ, ಕರ್ನಾಟಕದ ಖಾಯಂ ನಿವಾಸಿಯಾಗಿರಬೇಕು, ಫಲಾನುಭವಿ 18 ವರ್ಷ ಮೇಲ್ಪಟ್ಟಿರಬೇಕು, ಆಧಾರ್ ಕಾರ್ಡ್, ನಿವಾಸ ಮತ್ತು ಗುರುತಿನ ಪುರಾವೆ ಇರಬೇಕು, ಇನ್ನು 3 ಲಕ್ಷಕ್ಕಿಂತ ಕಡಿಮೆ ಇರುವ ಆದಾಯ ಪ್ರಮಾಣ ಪತ್ರವಿರಬೇಕು, ವಾಸಸ್ಥಳ ದೃಢೀಕರಣಕ್ಕೆ ರೇಷನ್ ಕಾರ್ಡ್ ಅಥವಾ ಮತದಾರ ಚೀಟಿ ಹೊಂದಿರಬೇಕು. ಆದರೆ ಪ್ರತಿಪಕ್ಷ ಬಿಜೆಪಿ ಅಕ್ರಮವಾಗಿ ನೆಲೆಸಿರುವವರಿಗೆ ಮನೆ ಹೇಗೆ ಕೊಡ್ತೀರಿ ಎಂದು ಸರ್ಕಾರದ ವಿರುದ್ಧ ಮುಗಿಬಿದ್ದಿದೆ. ಆದರೆ ಕೋಗಿಲು ಲೇಔಟ್ನ ನಿವಾಸಿಗಳು ಹೇಳುತ್ತಿರೋದೇ ಬೇರೆ. ನಾವು 20 ವರ್ಷಗಳಿಂದಲೂ ಇದೇ ಜಾಗದಲ್ಲಿ ವಾಸವಿದ್ದೇವೆ ಎಂದು ದಾಖಲೆಗಳನ್ನು ತೋರಿಸುತ್ತಿದ್ದಾರೆ. ಇದೇ ಕೋಗಿಲು ಲೇಔಟ್ನಲ್ಲಿ TV9 ತಂಡ ರಿಯಾಲಿಟಿ ಚೆಕ್ ಮಾಡಿದೆ. TV9 ತಂಡದ ಜೊತೆ ಮಾತನಾಡಿದ ಮನೆ ಕಳೆದುಕೊಂಡ 10 ಮಂದಿ ತಮ್ಮ ಬಳಿ ಇರುವ ಎಲ್ಲ ದಾಖಲೆಗಳನ್ನು ತೋರಿಸಿ ನ್ಯಾಯಕ್ಕಾಗಿ ಮನವಿ ಮಾಡಿಕೊಂಡಿದ್ದಾರೆ. ಆರಿಫ್ ಪಾಷಾ ದಾಖಲೆಗಳನ್ನು ಕೊಟ್ಟಿದ್ದಾರೆ ಅಂತೇಳಿ ಇಲ್ಲಿ ಪ್ಯಾನ್ ಕಾರ್ಡು ಅಂದರೆ ತಂದೆ ತಾಯಿ ಪ್ಯಾನ್ ಕಾರ್ಡು, ವೋಟರ್ ಐ ಡಿ, ರೇಷನ್ ಕಾರ್ಡು, ಮತ್ತು ಮಕ್ಕಳ ಇನ್ಕಮ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು, ಇಲ್ಲಿ ತೋರಿಸ್ತಾ ಇದ್ದೀನಿ ಆಧಾರ್ ಕಾರ್ಡು, ಮಕ್ಕಳ ಜನನ ಪ್ರಮಾಣ ಪತ್ರ, ಅಂದರೆ ಇಲ್ಲಿ 3 ಜನ ಏನು ಮಕ್ಕಳಿದ್ದಾರೆ, ಈ ಮಕ್ಕಳ ಬರ್ತ್ ಸರ್ಟಿಫಿಕೇಟ್ ಕೂಡ ಈಗಾಗಲೇ ಇಲ್ಲಿ ಇರುವಂಥದ್ದು. ಹೀಗೆ ಎಲ್ಲ ದಾಖಲೆ ಪತ್ರಗಳನ್ನು ಇಟ್ಟುಕೊಂಡಿರುವ ಆರಿಫ್ ಪಾಷಾ ಹಲವಾರು ವರ್ಷಗಳಿಂದ ಈ ಲೇಔಟ್ನಲ್ಲಿ ವಾಸವಾಗಿದ್ದಾರೆ. ಏಕಾಏಕಿ ಮನೆ ಧ್ವಂಸ ಮಾಡಿದ್ದಾರೆ ಎಂದು ಅಳಲು ತೋಡಿಕೊಂಡಿದ್ದಾರೆ. ಕೋಗಿಲು ಲೇಔಟ್ ನಿವಾಸಿಗಳಿಗೆ ಈಗಾಗಲೇ ಕೂಡ ರಾಜ್ಯ ಸರ್ಕಾರ ಮನೆಗಳನ್ನು ನೀಡಲಿಕ್ಕೆ ಮುಂದಾಗಿರುವಂಥದ್ದು. ರಾಜ್ಯ ಸರ್ಕಾರಕ್ಕೆ ಇಲ್ಲಿನ ನಿವಾಸಿಗಳು ಏನೇನೆಲ್ಲ ದಾಖಲೆಗಳನ್ನು ನೀಡಿದ್ದಾರೆ ಅಂತೇಳಿ ಇವತ್ತು TV9 ಗ್ರೌಂಡ್ ರಿಪೋರ್ಟ್ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಈ ಸೈಡು ಕರೆಕ್ಟಾಗಿ ಇಲ್ಲಿ ಬಂದು 2 ವರ್ಷ ಆಯಿತು. ಆ ಸೈಡ್ ಇತ್ತು, ನಾವು ಬಾಡಿಗೆ ಇತ್ತು, ಎಲ್ಲ ಮಣ್ಣು ಹಾಕೊಂಡು ಹಂಗೆ ಮನೆ ಕಟ್ಕೊಂಡು ವಾಸ ಮಾಡ್ಕೊಂಡಿತ್ತು ಚೆನ್ನಾಗೆ. ಬಂದರು ಸಡನ್ ಆಗಿ ನೋಟಿಸ್ ಏನು ಕೊಟ್ಟಿಲ್ಲ. ಚಂದ್ರಶೇಖರ್, ತಾವು ಇಲ್ಲಿ ಎಷ್ಟು ವರ್ಷಗಳಿಂದ ವಾಸವಾಗಿದ್ದೀರಾ? ವರ್ಷದಿಂದ ಇದ್ದೀನಿ. ನನ್ನ ಹೆಸರು ಕೆ ಚಂದ್ರಶೇಖರ್ ಅಂತೇಳಿ 13 ವರ್ಷದಿಂದ ಇಲ್ಲೇ ಇದ್ದೀನಿ ಸರ್. ಇವರು ಚಂದ್ರಶೇಖರ್ ತಾಯಿ, ಮಗ ಹಾಗೂ ಸೊಸೆ ಮತ್ತು 3 ಮೊಮ್ಮಕ್ಕಳ ಜೊತೆಗೆ ಇದೇ ಕೋಗಿಲು ಲೇಔಟ್ನಲ್ಲಿ 13 ವರ್ಷಗಳಿಂದ ವಾಸವಾಗಿದ್ರು. ಕೋಗಿಲು ಲೇಔಟ್ ಬಂಡೆ ರೋಡ್ ವಿಳಾಸದಲ್ಲಿ ಎಲ್ಲ ದಾಖಲೆಗಳನ್ನು ಹೊಂದಿದ್ದಾರೆ. ಕೋಗಿಲು ಲೇಔಟ್ ನಿವಾಸಿಗಳಿಗೆ ಈಗಾಗಲೇ ಕೂಡ ರಾಜ್ಯ ಸರ್ಕಾರ ಮನೆಗಳನ್ನು ನೀಡಲಿಕ್ಕೆ ಸರ್ವೆಯನ್ನು ಮಾಡ್ತಾ ಇರುವಂಥದ್ದು. ಇಲ್ಲಿರುವ ನಿವಾಸಿಗಳ ಹತ್ರ ಈಗಾಗಲೇ ಕೂಡ ಹಲವು ರೀತಿಯ ದಾಖಲೆಗಳನ್ನು ವಸತಿ ಇಲಾಖೆಯ ಅಧಿಕಾರಿಗಳು ಪಡ್ಕೊಂಡಿರುವಂಥದ್ದು. ನಮ್ಮ ಮನೆಯಲ್ಲಿ 6 ಜನ ಸರ್. ನಮ್ಮಮ್ಮ, ನಮ್ಮ ಮಿಸ್ಸಸ್ಸು, ನಾನು, ನನ್ನ ಮಕ್ಕಳು 3 ಸರ್. ನಮ್ಮ ಅಪ್ಪ ಅವರು ವಾಚ್ಮ್ಯಾನ್ ಕೆಲಸದಲ್ಲಿದ್ದಾರೆ, ಅಲ್ಲೇ ಇರ್ತಾರೆ ಅವರು. ಹಂಗಾಗಿ ಇಲ್ಲ 6 ಜನ ಇದೆ ಸರ್. ಕೇಳಿರೋದು ಆಧಾರ್ ಕಾರ್ಡು, ವೋಟರ್ ಐ ಡಿ, ಡ್ರೈವಿಂಗ್ ಲೈಸೆನ್ಸು, ಆಮೇಲೆ ಪಾನ್ ಕಾರ್ಡ್ ಐತೆ, ಪಾನ್ ಕಾರ್ಡು, ಆಮೇಲೆ ಇನ್ನೂ ಏನೇನೋ ಕೇಳಿದ್ರು ಸರ್. ಇರೋದ್ರನ್ನೆಲ್ಲ ಕೊಟ್ಟಿದ್ದೀರಿ ನಾವು. ನಮ್ಮ ಅಮ್ಮ ಅವ್ರದ್ದು ಕೊಟ್ಟಿದ್ದೀರಿ. ಇನ್ನು ಅವ್ರು ಏನು ಮಾಡ್ತಾರೋ ನೋಡ್ಬೇಕು ಸರ್. ಇನ್ನು ಸಫೂರ ಅವರೇ, ತಾವು ಎಷ್ಟು ವರ್ಷದಿಂದ ಈ ಒಂದು ಕೋಗಿಲು ಲೇಔಟ್ ಅಲ್ಲಿ ವಾಸವಾಗಿದ್ದೀರಾ?
ನಾವು 28 ವರ್ಷದಿಂದ ಇದ್ದೀವಿ ಸರ್. ನಮ್ಮ ಚಿಕ್ಕ ವಯಸ್ಸಿನಿಂದನ ನಮ್ಮ ಅಪ್ಪ ಅಮ್ಮ ಇಲ್ಲಿಗೆ ಬಂದಿದ್ದು. ಕೋಗಿಲು ಲೇಔಟ್ನಲ್ಲಿ ಮನೆ ಕಳೆದುಕೊಂಡಿರೋ ಸಫೂರಾ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಟಿವಿ9 ಕೂಡ ಇವತ್ತು ಗ್ರೌಂಡ್ ರಿಪೋರ್ಟ್ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಅಂದರೆ ಏನೆಲ್ಲ ದಾಖಲೆಗಳನ್ನು ವಸತಿ ಇಲಾಖೆಯವರು ತೆಗೆದುಕೊಂಡಿದ್ದಾರೆ, ಇಲ್ಲಿನ ನಿವಾಸಿಗಳು ಏನೇನೆಲ್ಲ ದಾಖಲೆಗಳನ್ನು ಕೊಟ್ಟಿದ್ದಾರೆ ಅಂತೇಳಿ ಸದ್ಯ ನಾನೀಗ ಪರಿಶೀಲನೆ ಮಾಡಲಿಕ್ಕೆ ಮುಂದಾಗ್ತೀನಿ. ನನ್ನ ಜೊತೆಯಲ್ಲಿ ಮಾತಾಡಲಿಕ್ಕೆ ಕೋಗಿಲು ಲೇಔಟ್ನ ನಿವಾಸಿಗಳು ಕೂಡ ಇದ್ದಾರೆ. ನಾನು ತೋರಿಸ್ತಾ ಇದ್ದೀನಿ ಈಗ ಏನೇನು ದಾಖಲೆಗಳು ಅಂತೇಳಿ. ನೋಡಿ, ಮೊದಲನೇದಾಗಿ ಇಲ್ಲಿದೆ ಸಫೂರಾ ಅಂತೇಳಿ, ಇವ್ರ ಹತ್ರ ಈ ಒಂದು ಪ್ಯಾನ್ ಕಾರ್ಡ್ ಇದೆ. ಸಫೂರಾ ಫಾದರ್ ನೇಮ್ ನೂರ್ ಮಹಮ್ಮದ್ ಅಂತೇಳಿ. ಅಂದರೆ ಇಲ್ಲೆಲ್ಲ ದಾಖಲೆಗಳು ಕೂಡ ಇರುವಂಥದ್ದು, ಒಂದೊಂದೇ ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ. ಮತ್ತು ಇವರ ಒಂದು ಆಧಾರ್ ಕಾರ್ಡ್ ಕೂಡ ಇರುವಂಥದ್ದು, ಆಧಾರ್ ಕಾರ್ಡ್ ಕೂಡ ನಾನು ತೋರಿಸ್ತಾ ಇದ್ದೀನಿ. ಈಕೆಯ ಹೆಸರು ಬಂದು ಸಫೂರಾ ಅಂತೇಳಿ, ಸಫೂರಾ ಅನ್ನುವಂಥದ್ದು. ಬಂಡ್ ರೋಡ್ ಕೋಗಿಲು ಲೇಔಟ್ ಅಂತಂದರೆ ಟಿಪ್ಪು ನಗರ, ಅಂದರೆ ಕೋಗಿಲು ಲೇಔಟ್ ಅಂದರೆ ಈಗೇನು ನಾವು ನಿಂತಿದ್ದೀವಿ ಇದು ಕೋಗಿಲು ಲೇಔಟ್. ಈ ಕೋಗಿಲು ಲೇಔಟಲ್ಲಿರುವಂತಹ ಒಂದು ಆಧಾರ್ ಕಾರ್ಡ್ ಕೂಡ ಇರುವಂಥದ್ದು. ಪಕ್ಕದ ಲೇಔಟ್ನಿಂದ ಇಲ್ಲಿಗೆ ಬಂದು 3 ವರ್ಷಗಳಿಂದ ಇಲ್ಲಿ ಮನೆ ನಿರ್ಮಿಸಿ ವಾಸ ಮಾಡ್ತಿದ್ದೇವೆ. ಅಧಿಕಾರಿಗಳು ಕೇಳಿದ ಎಲ್ಲ ದಾಖಲೆಗಳನ್ನು ಕೊಟ್ಟಿದ್ದೇವೆ. ಎಲ್ಲ ದಾಖಲೆಗಳಲ್ಲೂ ಇಲ್ಲಿಯದ್ದೇ ವಿಳಾಸ ಇದೆ ಅಂತ ಮುಬೀನಾ ಖಾತೂನ್ ಹೇಳಿದ್ದಾರೆ. ನನ್ನ ಜೊತೆಯಲ್ಲಿ ಈಗಾಗಲೇ ಮಾತಾಡಲಿಕ್ಕೆ ಕೋಗಿಲು ಲೇಔಟ್ನ ನಿವಾಸಿಯಾಗಿರುವಂತಹ ಮುಬೀನಾ ಅವರಿದ್ದಾರೆ. ಮುಬೀನಾ ಅವರೇ, ತಾವು ಎಷ್ಟು ವರ್ಷದಿಂದ ಈ ಕೋಗಿಲು ಲೇಔಟ್ನಲ್ಲಿ ವಾಸಿಯಾಗಿದ್ರೆ, ತಮ್ಮ ಬಳಿ ಏನೇನೆಲ್ಲ ದಾಖಲೆಗಳಿದೆ? ಸರ್, ನಾನು 1998 ಇಲ್ಲಿ ಬಂದೆ. ನಮ್ಮ ತಂದೆ ಎಕ್ಸ್ಪೈರ್ಡ್ ಆದ್ಮೇಲೆ ನಾನು ಇಲ್ಲಿಗೆ ಬಂದೆ. ಅವಾಗಿಂದ ಇಲ್ಲೇ ಇದ್ದೀನಿ. ಬೇರೆ ಬೇರೆ ಕಡೆ ಮನೆ ಬಾಡಿಗೆಗೆ ತಗೊಂಡಿದ್ದೆ ನಾನು. ಈಗ ಮುಬೀನಾ ಅವರು ತಮ್ಮ ದಾಖಲೆಗಳನ್ನು ತೋರಿಸ್ತಾ ಇದ್ದಾರೆ. ಆಧಾರ್ ಕಾರ್ಡ್ ಕೊಟ್ಟಿದ್ದೀನಿ ನೋಡಿ, ನನ್ನ ಹತ್ರ ಆಧಾರ್ ಕಾರ್ಡ್ ಇದೆ. ರೇಷನ್ ಕಾರ್ಡ್ ಕೊಟ್ಟಿದ್ದೀನಿ. ಮತ್ತೆ ನಾನು ID ಕಾರ್ಡ್, ವೋಟರ್ ID ಅದು ಕೊಟ್ಟಿದ್ದೀನಿ. ಮುಬೀನಾ ಅವರೇ, ತಾವು ಎಷ್ಟು ವರ್ಷದಿಂದ ಇಲ್ಲಿ, ಅಂದ್ರೆ ಈ ಕೋಗಿಲು ಲೇಔಟ್ ಅಲ್ಲಿ ಎಷ್ಟು ವರ್ಷದಿಂದ ವಾಸವಾಗಿದ್ದೀರಾ? 28 ವರ್ಷದಿಂದ ಇದ್ದೀರಿ ಸರ್ ನಾವು ಇಲ್ಲಿ. ಕೋಗಿಲು ಲೇಔಟ್ನಲ್ಲಿ ಕಳೆದ 5 ವರ್ಷಗಳಿಂದ ವಾಸವಾಗಿರೋ ಮುಬೀನಾ ಮನೆ ಕಳೆದುಕೊಂಡು ಅಸಹಾಯಕತೆ ಹೊರಹಾಕಿದ್ದಾರೆ. ದಾಖಲೆಗಳ ಜೊತೆಗೆ ಮಕ್ಕಳ TCಯನ್ನು ಕೇಳಿದ್ದಾರೆ. ಇನ್ನು ಯಾವ ದಾಖಲೆ ಬೇಕು ಅವರಿಗೆ ಅಂತ ಪ್ರಶ್ನಿಸಿದ್ರು. ಮುಬೀನಾ ಅವರೇ, ತಾವು ಎಷ್ಟು ವರ್ಷದಿಂದ ಇಲ್ಲಿ, ಅಂದ್ರೆ ಈ ಕೋಗಿಲು ಲೇಔಟ್ ಅಲ್ಲಿ ಎಷ್ಟು ವರ್ಷದಿಂದ ವಾಸವಾಗಿದ್ದೀರಾ? 28 ವರ್ಷದಿಂದ ಇದ್ದೀರಿ ಸರ್ ನಾವು ಇಲ್ಲಿ. ಇಲ್ಲೇ ವಾಸ ಇರೋದು. ನಮ್ಮ ಮಕ್ಕಳು ನಾವು ಎಲ್ಲ ಇಲ್ಲೇ ಜೀವನ ಮಾಡಿರೋದು. ಇವಾಗ ನಮಗೆ ನೋಡಿದ್ರೆ ಈ ತರ ಮಾಡ್ಬಿಟ್ಟಿದ್ದಾರೆ ಅವರು. ಮನೆ ಕಿತ್ತಿ ಎಲ್ಲ ಹಾಳು ಮಾಡಿದ್ದಾರೆ. ಇವಾಗ ನಾವು ಎಲ್ಲಿ ಹೋಗ್ಬೇಕು? ನಮ್ಗೆ ಅದು ಬೇಕು. ಲಕ್ಷ್ಮೀಬಾಯಿ, ಜಾಗದಲ್ಲಿ ಮನೆ ಕಟ್ಟಿಕೊಂಡು ಎಷ್ಟು ವರ್ಷ ಆಯ್ತು? ನಾವೆಲ್ಲ 20-25 ವರ್ಷ ಆಯ್ತು ಸರ್. 20 ವರ್ಷ ಆಗಿದೆ ಮನೆ ಕಟ್ಟಿಕೊಂಡು. ನಾವು ಕನ್ನಡಿಗರು, ಎಲ್ಲಿಂದಲೂ ಬಂದವರಲ್ಲ ಎನ್ನುತ್ತಿರುವ ಲಕ್ಷ್ಮೀಬಾಯಿ ವಿಳಾಸ ಬದಲಾವಣೆಗೆ ಕೇಳಿದಾಗ ಪಕ್ಕದಲ್ಲೇ ಇದೆ ಅಲ್ವಾ, ಏನಾಗಲ್ಲ ಎಂದು ಅಧಿಕಾರಿಗಳು ಸುಮ್ಮನಾಗಿದ್ರಂತೆ. ಜಾಗದಲ್ಲಿ ಮನೆ ಕಟ್ಟಿಕೊಂಡು ಎಷ್ಟು ವರ್ಷ ಆಯ್ತು? ನಾವೆಲ್ಲ 20-25 ವರ್ಷ ಆಯಿತು ಸರ್. ಅದರಲ್ಲಿ ಅವತ್ತು ಬಂದರು. 6 ಗಂಟೆ ಆಗಿತ್ತು. 6 ಗಂಟೆ ಆಗಿ ಬಂದು ಬರೀ ಗ್ಯಾಸ್ ಎತ್ರಿ ಅಂತ ಹೇಳಿದ್ದಷ್ಟೇ. ಮತ್ತು ಮಕ್ಕಳು ಮರಿಗೆ ಏನೂ ನೋಡಲಿಲ್ಲ ಅವರು. ಆ ಬಾಣ್ತಿ 1 ತಿಂಗಳು, 3 ದಿವಸದ ಬಾಣ್ತಿಗೂ ಕರ್ಕೊಳ್ಳಿ ಅಂತ ಹೇಳಲಿಲ್ಲ. ಬಂದಿದ್ದೇನೆ, JCB ಹಾಕಿದ್ದೇನೆ, ಎಳ್ದೆಳ್ದಲ್ಲಾಗೆ ಜನಗಳಿಗೆಲ್ಲ ಬಿಸಾಕಿದ್ದೇನೆ. ಸಾಮಾನು ಎತ್ತಾಗಿ ಏನೂ ಕೊಟ್ಟಿಲ್ಲ. ಎಂಥದ್ದು ಸಾಮಾನು ಏನು ಎತ್ತಿಲ್ಲ ಯಾರೂ. ಪಾನ್ ಕಾರ್ಡ್ ಆಗಲಿ, ಒಂದು ಐಡೆಂಟಿ ಕಾರ್ಡ್ ಆಗಲಿ, ರೇಷನ್ ಕಾರ್ಡ್ ಆಗಲಿ ಎಲ್ಲ ಒಳಗಡೆನೆ ಸೇರ್ಬಿಟ್ಟೈತೆ. ಇರುವಂತಹ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಎಲ್ಲಿ ಅಡ್ರೆಸ್ ಅಲ್ಲಿ ಇದೆ? ಏನು ಅಡ್ರೆಸ್ ಅಲ್ಲಿ ಇದೆ? ಅಗ್ರಾರ್ ಲೇಔಟು, ಇಟ್ಕೆ ಫ್ಯಾಕ್ಟ್ರಿ ಅಗ್ರಾರ್ ಲೇಔಟು. ಅಲ್ಲಿಂದ ನಾವು ಅಲ್ಲಿ ಬಾಡಿಗೆ ಇದ್ದಿದ್ದು. ಅಲ್ಲಿಂದ ಈ ಕಡೆ ಬಂದ್ಬಿಟ್ಟು ಮಾಡ್ಕೊಳ್ಳಿಲ್ಲ ಸರ್. ಏನಂದ್ರೆ ಈಗ ಮಾಡಿಸ್ಕೊಳ್ಳೋಣ ಅಂತ, ಇದು ಒಂದೇನೆ ಹಂಗಂತ ಹೇಳಿದ್ರು. ಏನಕ್ಕೆ ಅಡ್ರೆಸ್ ಬದಲಾಯಿಸ್ತೀರಾ? ಎಲ್ಲ ಒಂದೇ ತಾನೆ, ಬೆಂಗಳೂರಲ್ಲಿ ಎಲ್ಲಿದ್ರು ಒಂದೇ ತಾನೆ, ಏನಕ್ಕೆ ಅಡ್ರೆಸ್ ಚೇಂಜ್ ಮಾಡ್ತೀರಾ ಅಂತ ಹೇಳಿದ್ರು. ಮೆಹಬೂಬ್ ಪಾಷಾ, ಇಲ್ಲಿ ನೀವು ಮನೆ ಕಟ್ಟಿ ಎಷ್ಟು ವರ್ಷ ಆಯ್ತು? 13 ವರ್ಷ ಆಗಿದೆ. ನಾವು ರಾಯಚೂರು ಡಿಸ್ಟಿಕ್ ಅಂತ ಬಂದು 14 ವರ್ಷ ಆಯ್ತು. ಒಂದು ವರ್ಷ ಇದು ನಾಗೇನಹಳ್ಳಿಯಲ್ಲಿ ಇದ್ವಿ. ಇವಾಗ ಏನಾಯ್ತು ಅಂದ್ರೆ ನಾವು ಅಡ್ರೆಸ್ ಪ್ರೂಫ್ ಇಲ್ಲಿ ಪಕ್ಕಲೆ ಒಟ್ಟಿಗೆ ಅಂತ ಅಂದ್ರೆ ಅಡ್ರೆಸ್ ಪ್ರೂಫ್, ಗ್ಯಾಸ್ ಬುಕ್ ಅದೆಲ್ಲ ಅಲ್ಲಿದೆ ಇದೆ. ನಿಮ್ಮ ಹತ್ರ ಏನೇನು ದಾಖಲೆಗಳಿದೆ, ಏನೇನಿದೆ ಪ್ರೂಫ್? ಆಧಾರ್ ಕಾರ್ಡ್ ಇದೆ, ವೋಟರ್ ID ಇದೆ, ಮಕ್ಕಳ ಬರ್ತ್ ಸರ್ಟಿಫಿಕೇಟ್, ಪಾನ್ ಕಾರ್ಡ್ ಇದೆ, ಎಲ್ಲ ಇಲ್ಲಿದೆ. ಹಸೀನಾ, ಇಲ್ಲಿ ನೀವು ಮನೆ ಕಟ್ಟಿ ಎಷ್ಟು ವರ್ಷ ಆಯ್ತು? ಎಷ್ಟು ವರ್ಷ? ನಾನು ಬಂದು 22 ವರ್ಷ ಆಯ್ತು. ಗಂಡ ಹೆಂಡತಿ 4 ಮಕ್ಕಳು ಸೇರಿ 6 ಮಂದಿಯ ಕುಟುಂಬ 22 ವರ್ಷಗಳಿಂದಲೂ ಕೋಗಿಲು ಲೇಔಟ್ನಲ್ಲಿ ವಾಸವಾಗಿದ್ದು, ಹಸಿನ ಕುಟುಂಬ ಸದ್ಯ ಮನೆ ಕಳೆದುಕೊಂಡು ಬದುಕು ಅತಂತ್ರವಾಗಿದೆ. ನಾನು ಬಂದು 22 ವರ್ಷ ಆಯ್ತು. ಮೇಲೆ ಇದ್ದೆ. ನಾನು ಫಸ್ಟ್ ಬಾಡಿಗೆ ಮನೇಲಿದ್ದೆ 1-2 ವರ್ಷ. ಬಾಡಿಗೆ ಕಟ್ಟಕ್ಕಾಗಲ್ಲ, ತುಂಬ ಬಡವ್ರು ನಾವು. ಎಲ್ಲ ಬರ್ತಾ ಇದ್ರು ಏನಕ್ಕೋಸ್ಕರ? ಓಟ್ಗೋಸ್ಕರ.
ನಾವು ಹೇಳ್ತಾ ಇದ್ವಿ ನೀರು ಕಷ್ಟ ನಮಗೆ, ರೋಡ್ ಇಲ್ಲ, ಸ್ಕೂಲ್ ಇಲ್ಲ, ಕುಡಿಯೋ ನೀರಿಲ್ಲ ಅಂದ್ರೆ ಅದೆಲ್ಲ ಸೌಲಭ್ಯ ಮಾಡಿಕೊಟ್ರು ಅವರು. ಆದರೆ ನಮ್ಗೆ ಆ ಥರ ಏನು ಆರ್ಡರ್ ಕೊಟ್ಟಿಲ್ಲ ಅವರು. ಇಲ್ಲಿಂದ ಒಂದು ದಿವಸಕ್ಕೂ ಇಲ್ಲ, ಫಕೀರ್ಗಳಿದ್ದಾರೆ. ಮತ್ತೆ ಹೆಂಗೆ ಸರ್ ಕೊಟ್ಟರು 94cc? ಆಧಾರ್ ಕಾರ್ಡ್ನಲ್ಲಿ ಕೆಜಿಹಳ್ಳಿಯ ವಿಳಾಸ. ಹೀಗೆ 22 ವರ್ಷಗಳಿಂದ ಕೋಗಿಲು ಲೇಔಟ್ನಲ್ಲಿರೋ ಹಸೀನಾರ ಆಧಾರ್ ಕಾರ್ಡ್ ಇರೋದು ಕೆಜಿಹಳ್ಳಿಯ ವಿಳಾಸದಲ್ಲಿ. ಕೋಗಿಲು ಲೇಔಟ್ಗೆ ಹತ್ತಿರವಿರುವ ಕೆಜಿಹಳ್ಳಿ ಲೇಔಟ್ನ ತಾಯಿ ಮನೆಯ ವಿಳಾಸದಲ್ಲಿ ಹಸೀನಾ ಆಧಾರ್ ಕಾರ್ಡ್ ಮಾಡಿಸಿದ್ರು. ನಿಮ್ಮ ಹತ್ರ ಏನೇನು ಡಾಕ್ಯುಮೆಂಟ್ಸ್ ಕೇಳಿದ್ರು ಅವರು, ನೀವೇನೇನು ಡಾಕ್ಯುಮೆಂಟ್ಸ್ ಕೊಟ್ರಿ? ನನ್ನ ಹತ್ರ ಆಧಾರ್ ಇದೆ, ಪ್ಯಾನ್ ಇದೆ, ID ಇದೆ, ಮಕ್ಕಳದು ಸ್ಕೂಲ್ ಸರ್ಟಿಫಿಕೇಟ್ ಇದೆ, ಬ್ಯಾಂಕ್ ಪಾಸ್ಬುಕ್ ಇದೆ. ಅವ್ರಂದ್ರು ಸರಿ, ಏನು ಪಾಸ್ಬುಕ್ ಅದು ಇದು ಕೇಳಿಲ್ಲ, ಬರೀ ನಂದು ಎಷ್ಟಿದೆ ಪ್ರೂಫ್ ಅದು ಕೊಡಿ ಅಂತಂದ್ರು. ಹುಸೇನಾ ಬಿ. ಇಲ್ಲಿ ನೀವು ವಾಸವಾಗಿ ಎಷ್ಟು ವರ್ಷ ಆಯಿತು? ನಾವು ಸರ್ 15 ವರ್ಷ ಮೇಲೆ ಆಯ್ತು. 15 ವರ್ಷಗಳಿಂದ ವಾಸ. ದಾಖಲೆಗಳಲ್ಲಿ ರಾಯಚೂರಿನ ವಿಳಾಸ. ರಾಯಚೂರಿನಿಂದ ಬೆಂಗಳೂರಿನ ಕೋಗಿಲು ಲೇಔಟ್ಗೆ ಬಂದು 15 ವರ್ಷಗಳೇ ಕಳೆದ್ರು ಹುಸೇನಾ ಬಿ ಅವರ ಕುಟುಂಬ ಆಧಾರ್ ಕಾರ್ಡ್ ಅಥವಾ ಯಾವುದೇ ದಾಖಲೆಗಳನ್ನು ಮಾಡಿಸಿಕೊಂಡಿಲ್ಲ. ಬದಲಾಗಿ ರಾಯಚೂರಿನ ವಿಳಾಸದಲ್ಲಿರುವ ದಾಖಲೆಗಳಷ್ಟೇ ಇದೆ. ಆದ್ದರಿಂದ ಸದ್ಯ ಕೋಗಿಲು ಲೇಔಟ್ ವಿಳಾಸ ಇಲ್ಲದೆ ಹುಸೇನಾ ಬಿ ಕುಟುಂಬ ಸಂಕಷ್ಟಕ್ಕೆ ಸಿಲುಕಿದೆ. ನಾವು ಬಂದು ಒಂದು 20 ವರ್ಷ ಮೇಲೆ ಆಯ್ತ್ರಿ. ನನ್ನ ಮಗ ಹುಟ್ಟಿದ್ದಿಲ್ಲ, ಅವಾಗ ಹೋಗಿ ಬರ್ತಿದ್ವಿ. ಈ ಏರಿಯಾಗೆ ಬಂದಂದ್ರೆ 16 ವರ್ಷ ಆಯ್ತ್ರಿ. ಇಲ್ಲಿ ಕೋಗಿಲು ಲೇಔಟ್ ಇಲ್ಲಿ ಬಂದು. ನಿಮ್ಮ ಹತ್ರ ಏನೇನು ಡಾಕ್ಯುಮೆಂಟ್ಸ್ ಇದೆ? ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡು ಅದು ಎಲ್ಲ ಅಲ್ಲಿದೆ ಐತ್ರಿ. ನನ್ನ ಮಗ ಮಾತ್ರ ಚೇಂಜ್ ಮಾಡ್ಕೊಂಡಾನೆ. ನನ್ನ ಮಗ ಅದೇ ಕರ್ನಾಟಕ ಅಲ್ಲ, ಅಲ್ಲಿದು ಇಲ್ಲಿ ನಡೀತದ ಅಂತ ಅಂದ್ರಲ್ಲ, ಹಂಗಾಗಿ ನಾವು ಚೇಂಜ್ ಮಾಡ್ಕೊಂಡಿಲ್ರಿ. ಎಲ್ಲ ಬಸ್ಸಿಗೆ ನಡೀತದ, ಆಮೇಲೆ ಸ್ಕೂಲಲ್ಲಿ ಸೇರಿಸಿದೀವಲ್ಲ, ಸ್ಕೂಲಲ್ಲಿ ನಡೀತದ, ಹಂಗಾಗಿ ನಾವು ಚೇಂಜ್ ಮಾಡ್ಕೊಂಡಿಲ್ರಿ. ಮೊಹಮ್ಮದ್ ಶರೀಫ್ ಮನೆಗೆ ಬಂದು ಎಷ್ಟು ವರ್ಷ ಆಯ್ತು? 11 ವರ್ಷ ಆಗುತ್ತೆ ಸರ್. 11 ವರ್ಷದಿಂದ ಕೋಗಿಲು ಲೇಔಟ್ನಲ್ಲಿ ವಾಸವಾಗಿರುವ ಮೊಹಮ್ಮದ್ ಶರೀಫ್ ಕುಟುಂಬ ಸದ್ಯ ಅಕ್ರಮ ಒತ್ತುವರಿ ತೆರವಿನಿಂದಾಗಿ ಬೀದಿಗೆ ಬಿದ್ದಿದೆ. ಎಲ್ಲ ಡಾಕ್ಯುಮೆಂಟ್ಸ್, ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಇವಾಗ ಮತ್ತೆ ವೋಟರ್ ಐಡಿ ಕಾರ್ಡ್ ಐತೆ. ಮತ್ತೆ ಬಂತು ಇಲ್ಲಿ ಅವರು ತಹಸೀಲ್ದಾರ್ ಬಂತು ಒಂದು 94cc ಕೊಟ್ಟಿದ್ದಾರೆ. ಅದು ಅಕ್ಲಾಜ್ಮೆಂಟ್ 94cc ಅಕ್ಲಾಜ್ಮೆಂಟ್ ಕೊಟ್ಟಿರೋದು. ಸ್ವಲ್ಪ ಇರಾಗ 94cc ಕೊಟ್ಟಿದ್ದಾರೆ. ಡಾಕ್ಯುಮೆಂಟ್ಸ್ ಐತೆ ಸರ್. ಈ ಡಾಕ್ಯುಮೆಂಟ್ಸ್ ಅಲ್ಲಿ ಅಡ್ರೆಸ್ ಏನಂತಿದೆ? ಯಾವ ಏರಿಯಾ ಇದೆ? ಕೋಗಿಲ್ ಲೇಔಟ್, ಟಿಪ್ಪು ನಗರ ಐತೆ ಸರ್. ಎಲ್ಲ ಇದನ್ನು ಅದೇ ಡಾಕ್ಯುಮೆಂಟ್ಸೇ ಇರೋದು ಸರ್. ಹೀಗೆ ಇದು ಸರಕಾರದ ಜಾಗ ಅನ್ನುತ್ತಿದೆ. ವಿಪಕ್ಷ ಅಕ್ರಮ ವಲಸಿಗರು ಎಂದು ದೂಷಿಸುತ್ತಿದೆ. ಆದರೆ ಮನೆ ಕಳೆದುಕೊಂಡವರು ಮಾತ್ರ ಎಲ್ಲ ದಾಖಲೆಗಳನ್ನು ಹಿಡಿದುಕೊಂಡು ಕಳೆದ 20 ವರ್ಷದಿಂದ ನೀವು ಎಲ್ಲಿದ್ದೀರಿ ಎಂದು ವ್ಯವಸ್ಥೆಯನ್ನ ಪ್ರಶ್ನಿಸುತ್ತಿದ್ದಾರೆ. ಆದರೆ ಈ ಪೈಕಿ ಹೊಸ ಮನೆಗೆ ಯಾರು ಅರ್ಹರು ಅನ್ನೋದನ್ನ ಸರ್ಕಾರವೇ ಆಯ್ಕೆ ಮಾಡಬೇಕಿದೆ. ವಸತಿ ಇಲಾಖೆಯವರು ಏನೇನು ದಾಖಲೆಗಳನ್ನು ಕೇಳಿದ್ರು, ಅದರಲ್ಲಿ ನಮ್ಮ ಬಳಿ ಏನೇನು ದಾಖಲೆಗಳಿದ್ವು ಎಲ್ಲವನ್ನೂ ಕೂಡ ಕೊಟ್ಟಿದ್ದೀವಿ ಅನ್ನೋಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು. ಬೆಂಗಳೂರಿನ ಕೋಗಿಲು ಲೇಔಟ್ ನಿವಾಸಿಗಳಿಗೆ ಈಗ ಮಾನವೀಯತೆಯ ಆಧಾರದ ಮೇಲೆ ಮನೆ ಕೊಡೋದಕ್ಕೆ ಗುರುವಾರ ದಿನ ನಿಗದಿಯಾಗಿದೆ. ಈ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಸಲಿಗೆ GBA ತೆರವುಗೊಳಿಸಿದಂತಹ ಮನೆ ಎಷ್ಟು, ಆ ಮನೆಗಾಗಿ ಬಂದಿರುವಂತಹ ಅರ್ಜಿಗಳೆಷ್ಟು, ಅಂಕಿ ಸಂಖ್ಯೆ ನೋಡಿದ್ರೆ ದಂಗಾಗೋದೆ. TV9ನಲ್ಲಿ ಈ ಅರ್ಜಿದಾರರ ಕಂಪ್ಲೀಟ್ ಕಹಾನಿ. ಹಾಗಿದ್ರೆ ಎಷ್ಟು ಅರ್ಜಿಗಳು ಬಂದಿವೆ, ಎಷ್ಟು ಮನೆಗಳನ್ನ ಅಲ್ಲಿ ಧ್ವಂಸ ಮಾಡಲಾಯಿತು? ತೆರವು ಮಾಡಿದಂತಹ ಪ್ರಕರಣ ನಾವು ಗಮನಿಸ್ತಾ ಹೋದಾಗ ಡಿಸೆಂಬರ್ 20, 17 ದಿನಗಳ ಹಿಂದೆ 150 ಮನೆಗಳನ್ನ ತೆರವು ಮಾಡಲಾಗುತ್ತೆ. ಆದ್ರೆ ಸೂರಿಗಾಗಿ 245 ಕುಟುಂಬಗಳ ಅರ್ಜಿ ಹಾಕೊಂಡಿವೆ. ಯಜಮಾನನ ಹೆಸರು, ಕುಟುಂಬ ಸದಸ್ಯರ ಹೆಸರು, ಎಷ್ಟು ವರ್ಷಗಳಿಂದ ವಾಸ ಇದ್ದೀವಿ ಎನ್ನುವಂತಹ ಮಾಹಿತಿ, ಮೊಬೈಲ್ ಸಂಖ್ಯೆ, ಆಧಾರ್ ಸಂಖ್ಯೆ, ಇದೆಲ್ಲ ಅರ್ಜಿಯಲ್ಲಿ ನಮೂದಾಗಿದೆ. ಆದರೆ ಬಂದಿರೋ ಅರ್ಜಿ ಸಂಖ್ಯೆ ನೋಡಿ, 245 ಅರ್ಜಿ. ಜಿಲ್ಲಾಡಳಿತ ದಂಗಾಗಿ ಹೋಗಿದೆ. ಅರ್ಜಿಗಳ ಅಸಲಿಯತ್ತನ್ನ ಈಗ ಜಿಲ್ಲಾಡಳಿತ ಪರಿಶೀಲಿಸ್ತಾ ಇರುವಂತದ್ದು. ಗುರುವಾರ ಮನೆಗಳ ಹಂಚಿಕೆಯಾಗತ್ತೆ. ಹಾಗಿದ್ರೆ ಅಲ್ಲಿನ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಮಾಹಿತಿಯನ್ನ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿಗಳು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಶಿವರಾಜ್ ಕುಮಾರ್ ಮತ್ತು ಕಿರಣ್ ಸೂರ್ಯ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಶಿವರಾಜ್, ನಿಮ್ಮಿಂದ ಮಾಹಿತಿಯನ್ನ ಪಡಿತಾ ಹೋಗೋದಾದ್ರೆ, ಈ ದಾಖಲೆಗಳನ್ನ ನೋಡ್ತಾ ಹೋದ್ರೆ ನಿಜಕ್ಕೂ ಕೂಡ ಅಚ್ಚರಿಯಾಗತ್ತೆ. ಡಿಸೆಂಬರ್ 17ರಂದು 20 ದಿನದ ಹಿಂದೆ 150 ಮನೆ ತೆರವುಗೊಳಿಸಲಾಯಿತು ಅನ್ನುವಂಥ ಮಾಹಿತಿ. ಆದರೆ 245 ಅರ್ಜಿ ಬರುತ್ತೆ ಅಂತಂದ್ರೆ ಈ ಅರ್ಜಿಗಳು ಎಲ್ಲಿಂದ ಬಂದವು, ಹೇಗೆ ಇವುಗಳನ್ನ ಪರಿಶೀಲನೆ ಮಾಡಲಾಗತ್ತೆ, ದಾಖಲೆಗಳು ಏನೇನು ಕೇಳಿದ್ರು, ಏನ್ ಹೇಳ್ತಾ ಇದೆ ಅಸಲಿಯತ್ತು?
ಕೋಗಿಲು ಮನೆಗಳ ತೆರವು ಪ್ರಕರಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗಿರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈಗ ರಾಜಕೀಯ ತಿರುವು ಕೂಡ ಪಡೆದುಕೊಳ್ತಾ ಇದೆ. ಬಿಜೆಪಿಯವರು ಕೂಡ ಅದನ್ನು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಅವೆಲ್ಲವೂ ಕೂಡ ಅನಧಿಕೃತವಾಗಿ ಮನೆಗಳನ್ನು ನಿರ್ಮಾಣ ಮಾಡಿದ್ರು, ಬೇರೆ ಬೇರೆ ಭಾಗಗಳಿಂದ ಬಂದವರು ಬಾಂಗ್ಲಾದೇಶದಿಂದ ಕೂಡ ಬಂದಿದ್ದಾರೆ ಅಂತ ಬಿಜೆಪಿಯವರು ಆರೋಪ ಮಾಡ್ತಿದ್ದಾರೆ. ಇವೆಲ್ಲವನ್ನು ಹೊರತುಪಡಿಸಿ ನೋಡೋದಾದ್ರೆ 17 ದಿನಗಳ ಹಿಂದೆ ಡಿಸೆಂಬರ್ 20ರಂದು ಜಿಬಿ ಅವರು ಹೋಗಿ ಅವರ ಮನೆಗಳನ್ನು ತೆರವು ಮಾಡುವಂಥ ಕೆಲಸ ಮಾಡ್ತಾರೆ. ಆಗ ಸುಮಾರು 150 ಮನೆಗಳನ್ನು ತೆರವು ಮಾಡಿದ್ದೀವಿ ಅಂತ ಕ್ಲೈಮ್ ಕೂಡ ಮಾಡ್ಕೊಳ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಅದಾದ ಬಳಿಕ ಮಾನವೀಯತೆ ಆಧಾರದ ಮೇಲೆ ಅವ್ರಿಗೆ ಮನೆಗಳನ್ನು ಕೊಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಹೇಳ್ತಾರೆ. ಹೇಳಿದ ತಕ್ಷಣವೇ ಸುಮಾರು 245 ಮಂದಿ ಅರ್ಜಿ ಹಾಕಿರುವಂಥ ಕಂಪ್ಲೀಟ್ ಡೀಟೇಲ್ಸ್ ಈಗ TV9ಗೆ ಲಭ್ಯ ಆಗಿರುವಂಥದ್ದು ನಾವು ಅಲ್ಲಿ ಗಮನಿಸ್ತಾ ಇರ್ಬೋದು. ಪ್ರತಿಯೊಬ್ಬರು ಕೂಡ ಅವರು ಯಾವ ವಿಳಾಸಕ್ಕೆ ಸೇರಿದಂಥರು ಎಲ್ಲರೂ ಕೂಡ ಬಹುತೇಕ ಮಂದಿ ಕ್ಲೈಮ್ ಮಾಡಿಕೊಂಡು ಒಂದು ಫಕೀರ್ ಕಾಲೋನಿ ಮತ್ತೊಬ್ಬರು ವಸೀಂ ಲೇಔಟು ಇವೆರಡನ್ನ ಕ್ಲೈಮ್ ಮಾಡ್ಕೊಂಡಿದ್ದಾರೆ ಅಡ್ರೆಸ್ಸನ್ನು. ಆದರೆ ಅವರ ಆಧಾರ್ ಕಾರ್ಡ್ನಲ್ಲಿರೋದು ಹೆಚ್ಚಿನ ಮಂದಿಲಿ ಕೋಗಿಲು ಅಂತ. ಕೋಗಿಲಲ್ಲಿ ಸಾವಿರಾರು ಮನೆ ಇದ್ದಾವೆ, ಆದರೆ ಪರ್ಟಿಕ್ಯುಲರ್ ಆಗಿ ಯಾವ ಕ್ರಾಸು ಫಕೀರ್ ಕಾಲೋನ ವಸೀಂ ಲೇಔಟ್ ಅನ್ನೋದು ಕೂಡ ಮೆನ್ಷನ್ ಇಲ್ಲ. ಮತ್ತೊಂದು ಕಡೆ ಯಜಮಾನನ ಹೆಸರು, ಅವ್ರ ಮನೆಯಲ್ಲಿ ಎಷ್ಟು ಮಂದಿ ಇದ್ದಾರೆ, ಅವರ ಹೆಸರುಗಳೇನು, ಅವರ ವಯಸ್ಸೆಷ್ಟು, ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ಆಧಾರ್ ಕಾರ್ಡ್ ಮತ್ತು BPL ಕಾರ್ಡ್ ಏನಾದರೂ ಇದೆಯಾ ಅನ್ನೋದು ಕೂಡ ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಪ್ರತಿಯೊಬ್ಬರು ಹೆಚ್ಚಿನ ಸಂಖ್ಯೆಯಲ್ಲಿ ಕೇವಲ ಆಧಾರ್ ಕಾರ್ಡನ್ನು ಮೆನ್ಷನ್ ಮಾಡಿದರೆ, ಮತ್ತೊಂದು ಕಡೆ ಎಷ್ಟು ವರ್ಷಗಳಿಂದ ನೀವು ಇದ್ದೀರಿ ಅನ್ನೋದನ್ನು ಕೂಡ ಕೇಳಿರುವಂಥದ್ದು ಜಿಲ್ಲಾಡಳಿತದಿಂದ. ಅದಕ್ಕೂ ಕೂಡ ಸುಮಾರು ಮಂದಿ 20 ವರ್ಷ, 15 ವರ್ಷ, 10 ವರ್ಷ ಹೀಗೆ ಹೆಚ್ಚು ವರ್ಷಗಳಿಂದ ನಾವು ಇಲ್ಲೇ ಇದ್ದೀವಿ ಅಂತ ಕೊಟ್ಟಿರುವಂಥದ್ದು. ಎಲ್ಲೊಂದು ಕಡೆ ಇದು ಕೂಡ ಯಾವ ರೀತಿಯಾಗಿ ಸ್ಕ್ರೂಟಿನಿ ಮಾಡಬೇಕು ಅಂತ ಕೂಡ ಜಿಲ್ಲಾಡಳಿತ ಯೋಚನೆ ಮಾಡ್ತಂತು. TV9ಗೆ ಲಭ್ಯ ಆಗುವಂಥ ಒಂದು ಪ್ರತಿಯನ್ನು ನೀವು ನೋಡ್ತಾ ಇರೋದು ಕಂಪ್ಲೀಟ್ ಆಗಿ ಅವರ ಹಿಸ್ಟ್ರಿಯನ್ನು ಕೇಳಿದ್ದಾರೆ. ಎಲ್ಲವನ್ನು ಕೂಡ ಸಾಕಷ್ಟು ಒಂದಷ್ಟು ದಾಖಲೆಗಳನ್ನು ಒದಗಿಸಿದ್ದಾರೆ. ಪ್ರಮುಖವಾಗಿ ಎಲೆಕ್ಟ್ರಿಕ್ ಬಿಲ್ ಮತ್ತು BPL ಕಾರ್ಡ್ ಸಂಖ್ಯೆ ಇರೋರು ತುಂಬ ಕಡಿಮೆ ಇರುವಂಥದ್ದು. ಹೀಗಾಗಿ ಜಿಲ್ಲಾಡಳಿತಕ್ಕೆ ಒಂದು ಪ್ರಶ್ನೆ ಕಾಡ್ತಾ ಇರುವಂಥದ್ದು, ಇವರೆಲ್ಲ ಯಾವ ರೀತಿ ಸ್ಕ್ರೂಟಿನಿ ಮಾಡಬೇಕು. ಯಾಕಂದರೆ ಏಕಾಏಕಿ ಈ ರೀತಿಯಾಗಿ ಅನಧಿಕೃತವಾಗಿ ಮನೆಗಳನ್ನು ಕಟ್ಕೊಂಡವರಿಗೆ ರಾಜೀವ್ ಗಾಂಧಿ ಯೋಜನೆಯಡಿ, ವಸತಿ ಯೋಜನೆಯಡಿ ಮನೆಗಳನ್ನು ಅಷ್ಟು ಸುಲಭವಾಗಿ ಕೊಡೋಕ್ಕೆ ಬರೋದಿಲ್ಲ. ಒಂದಷ್ಟು ಮಾನದಂಡಗಳನ್ನು ಪಾಲಿಸಲೇಬೇಕು. ರಾಜಕೀಯವಾಗಿ ಏನೇ ಬಂದರೂ ಕೂಡ ಅಧಿಕಾರಿಗಳು ಮಾತ್ರ ಕಾನೂನನ್ನು ಪಾಲಿಸಲೇಬೇಕಾಗುತ್ತೆ, ಅದಕ್ಕೆ ಒತ್ತು ಕೊಡಬೇಕು. ಆ ಒಂದು ನಿಟ್ಟಿನಲ್ಲಿ ಈಗ ಪ್ರಮುಖವಾಗಿ ಅವರೆಲ್ಲರ 245 ಅರ್ಜಿ ಏನು ಬಂದಿದೆ ಅದರಲ್ಲಿ ಅಸಲಿ ಎಷ್ಟು ಅನ್ನೋದನ್ನು ಕೂಡ ಇನ್ನು ಮುಂದೆ ತನಿಖೆ ಮಾಡುವಂಥ ಕೆಲಸ ಮಾಡ್ತಾರೆ. ಪ್ರಮುಖವಾಗಿ ಅದಾದ ಬಳಿಕ ಇವರಿಗೆ ಮನೆ ಹಂಚಿಕೆ ಮಾಡೋಕ್ಕೆ ಮುಂದಾಗುತ್ತೋ ಕಂಪ್ಲೀಟ್ ಆಗಿ ಅಲ್ಲಿ ಚಿತ್ರಣವಿದೆ. ಅವರೆಲ್ಲರೂ ಕೂಡ ಈ ಒಂದು ಜಿಲ್ಲಾಡಳಿತ ಮುಂದೆ ಬರಬೇಕಾಗುತ್ತೆ. ಬಂದು ಅವರೆಲ್ಲರೂ ಕೂಡ ಅವರ ದಾಖಲೆಗಳಿಗೆ ಏನು ಕೊಟ್ಟಿದ್ದಾರೆ ಅವೆಲ್ಲವನ್ನು ಕೂಡ ಅಸಲಿ ದಾಖಲೆಗಳನ್ನು ಕೊಡಬೇಕಾಗುತ್ತೆ. ಅದಾದ ಬಳಿಕ ಅವರಿಗೆ ಮನೆಗಳ ಹಂಚಿಕೆ ಪ್ರಕ್ರಿಯೆ ಶುರುವಾಗಬಹುದು. ಪ್ರತಿಮಾ. ಎಸ್ ಶಿವರಾಜ್, ಹಾಗೆ ಕಿರಣ್ ಸೂರ್ಯ ನಮ್ಮ ಜೊತೆ ನೇರ ಸಂಪರ್ಕದಿದ್ದಾರೆ. ಕಿರಣ್, ತಾವು ಅಲ್ಲಿ ಹೋಗಿ ಅಲ್ಲಿನ ನಿವಾಸಿಗಳನ್ನೇ ಮಾತನಾಡಿಸಿದ್ರಿ, ಅವರ ಗೋಳನ್ನ ಕೇಳಿದ್ರಿ, ಅವರ ಕಥೆಗಳನ್ನ ಕೇಳಿದ್ರಿ. ನೋಡ್ತಾ ಹೋದ್ರೆ ಕೇಸ್ ಸ್ಟಡಿಯನ್ನ ಗಮನಿಸ್ತಾ ಹೋದಾಗ ಚಿತ್ರಣ ಹೇಗಿದೆ, ಆ ದಾಖಲೆಗಳನ್ನ ಕೊಟ್ಟವರ ಸಂಖ್ಯೆ ನೋಡ್ತಾ ಹೋದ್ರೆ ಅಲ್ಲಿದ್ದವರೇನ ಕೊಟ್ಟಿದ್ದು ಅನ್ನುವಂಥ ಅನುಮಾನಗಳು ಕೂಡ ಮೂಡುತ್ತೆ. ಯಾಕಂದ್ರೆ ಆ ಮನೆ ಧ್ವಂಸ ಆಗಿದ್ದ ಅಂಕಿ ಸಂಖ್ಯೆಗೂ ಈಗ ಅರ್ಜಿ ಬಂದಿರುವಂತ ಅಂಕಿ ಸಂಖ್ಯೆಗೂ ತಾಳೆ ಹಾಕಿದ್ರೆ ಬಹಳ ಅಂತರ ಇರುವಂಥದ್ದು. ಹಾಗಾಗಿ ಅಲ್ಲಿರೋ ಕತೆ ನಿಜಕ್ಕೂ ಏನು, ತಾವು ನೋಡಿದಾಗ ಏನ್ ಕಂಡು ಬಂತು ಗ್ರೌಂಡ್ ರಿಪೋರ್ಟ್ ನಲ್ಲಿ? ಹೌದು ಪ್ರತಿಮಾ, ಈಗಾಗಲೂ ಕೂಡ ಕಳೆದ 17 ದಿನಗಳ ಹಿಂದೆ ಕೋಗಿಲು ಲೇಔಟ್ನ ಅಕ್ರಮ ಒತ್ತುವರಿಯನ್ನ ಈಗಾಗಲೂ ಕೂಡ ಜಿಲ್ಲಾಡಳಿತ ತೆರವು ಮಾಡಿತ್ತು. ಇದಾದ ನಂತರದಲ್ಲಿ ಈಗಾಗಲೇ ಕೂಡ ಜಿಲ್ಲಾಡಳಿತ ಇರಬಹುದು, ಕಂದಾಯ ಇಲಾಖೆ ಇರಬಹುದು, GBA ಮತ್ತೆ ವಸತಿ ಇಲಾಖೆಯ ಅಧಿಕಾರಿಗಳು ಅಲ್ಲಿರುವಂತಹ ನಿವಾಸಿಗಳಿಂದ ದಾಖಲೆಗಳನ್ನ ಪಡ್ಕೊಳ್ಳಿಕ್ಕೆ ಮುಂದಾಗಿದ್ರು. ಅಂದ್ರೆ ಪ್ರತಿಯೊಂದು ಮನೆಯ ಮಾಲೀಕನಿಂದಲೂ ಕೂಡ, ಅಂದ್ರೆ ವೋಟರ್ ಐಡಿ ಇರ್ಬೋದು, ಪ್ಯಾನ್ ಕಾರ್ಡ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಅಲ್ಲಿರುವಂತಹ ಮಕ್ಕಳಿಗೇನು ಶಾಲಾ ದಾಖಲಾತಿಗಳಿದ್ವು, ಜನನ ಪ್ರಮಾಣ ಪತ್ರ ಇದ್ವು, ಈ ತರಹ ಅವರ ಬಳಿ ಇದ್ದಂತಹ ಪ್ರತಿಯೊಂದು ದಾಖಲೆಗಳನ್ನು ಕೂಡ ಈಗಾಗಲೇ ತೆಗೆದುಕೊಂಡಿರುವಂತದ್ದು. ಇದು ಒಂದು. ಎರಡನೇದು, TV9 ಕೋಗಿಲು ಲೇಔಟ್ನಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡಲಿಕ್ಕೆ ಮುಂದಾಗಿತ್ತು. ಗ್ರೌಂಡ್ ರಿಪೋರ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಜನರನ್ನ TV9 ಮಾತಾಡಿಸಲಿಕ್ಕೆ ಮುಂದಾಗಿತ್ತು. ಆ ಸಂದರ್ಭದಲ್ಲಿ ಅಲ್ಲಿರುವಂತಹ ನಿವಾಸಿಗಳ ಪೈಕಿ ಹೆಚ್ಚಿನ ಸಂಖ್ಯೆಯಲ್ಲಿ, ಅಂದ್ರೆ ಕೋಗಿಲು ಲೇಔಟ್, ಟಿಪ್ಪು ನಗರ ಅನ್ನುವಂತಹ ದಾಖಲಾತಿಗಳನ್ನ ಈಗಾಗಲೇ ಕೂಡ ಜಿಲ್ಲಾಡಳಿತಕ್ಕೆ ಕೊಟ್ಟಿರುವಂತದ್ದು. ಇದು ಒಂದು ಕಡೆ ಆದ್ರೆ ಸುಮಾರು 3 ರಿಂದ 4 ಜನರಿಂದ ನಾವು ಮಾತಾಡಿಸಿದಂತಹ ಸಂದರ್ಭದಲ್ಲಿ 3 ರಿಂದ 4 ಜನರು, ಅಂದ್ರೆ KG ಹಳ್ಳಿ ಇರ್ಬೋದು, DJ ಹಳ್ಳಿ ಇರ್ಬೋದು, ಮತ್ತೆ ರಾಯಚೂರು, ಅಂದ್ರೆ ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿಗೆ ಬಂದು ನೆಲೆಸಿರುವಂತವರು ಸಾಕಷ್ಟು ಜನರು ಕೂಡ ಇದ್ರು. ಆದ್ರೆ ಅವ್ರು ಹೇಳ್ತಾ ಇರುವಂತದ್ದು, ನಾವಿಲ್ಲಿಗೆ ಬಂದು ಸುಮಾರು 14 ರಿಂದ 15 ವರ್ಷಗಳಾಗಿರುವಂತದ್ದು, ಆದ್ರೆ ನಮ್ಮ ವಿಳಾಸವನ್ನ ಬದಲಾಯಿಸಿಕೊಳ್ಳಿಕ್ಕೆ ಮುಂದಾಗಿಲ್ಲ. ಯಾಕೆ ಅಂತ ಕೇಳಿದಂತ ಸಂದರ್ಭದಲ್ಲಿ ಪ್ರತಿಯೊಂದು ದಾಖಲೆಗಳನ್ನು ಕೂಡ ವಿಳಾಸವನ್ನ ಬದಲಾಯಿಸಿಕೊಳ್ಬೇಕು ಅಂದ್ರೆ ಸಾಕಷ್ಟು ದಿನಗಳ ತೆಗೆದುಕೊಳ್ಳುತ್ತೆ ಅನ್ನೋದು ಒಂದು, ಮತ್ತೆ ಆ ಪ್ರೊಸೀಜರ್ ಎಲ್ಲವೂ ಕೂಡ ನಮಗೆ ಫಾಲೋ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂತಹ ಕಾರಣಗಳನ್ನು ಕೊಡ್ತಾ ಇರುವಂತದ್ದು. ಅಂದ್ರೆ ಕೆಲವೊಂದಷ್ಟು ಜನರು ಹೇಳ್ತಾ ಇರುವಂತದ್ದು, ಆಧಾರ್ ಕಾರ್ಡು ನಮ್ಮ ತಂದೆ ಮನೆಯಲ್ಲಿ, ಅಂದ್ರೆ ನಾನು ನಮ್ಮ ತಂದೆ ಮನೆಯಲ್ಲಿ ವಾಸವಾಗಿದ್ದಂತಹ ಸಂದರ್ಭದಲ್ಲಿ ಮಾಡಿಸಿದಂತಹ ಆಧಾರ್ ಕಾರ್ಡು, ಅಲ್ಲಿನ ಆಧಾರ್ ಕಾರ್ಡ್ ಮೇಲೆ ಇಲ್ಲಿ ಕೋಗಿಲು ಲೇಔಟ್ಗೆ, ಅಂದ್ರೆ ಏನು ಟಿಪ್ಪು ನಗರ ಬಂಡೆ ರೋಡ್ ಅಂತಿದೆ, ಆ ಬಂಡೆ ರೋಡ್ಗೆ ಬಂದು ವಾಸವಾಗಿದ್ವಿ. ಆ ಸಂದರ್ಭದಲ್ಲಿ ನಾವು ಯಾವುದೇ ತರವಾದಂತಹ ದಾಖಲೆಗಳನ್ನ ಬದಲಾಯಿಸಿಕೊಂಡಿಲ್ಲ. ನನ್ನ ಪತಿ ಮತ್ತೆ ಮಕ್ಕಳ ಸಂಪೂರ್ಣ ದಾಖಲೆ, ಅಂದ್ರೆ ವೋಟರ್ ಐಡಿ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಪ್ಯಾನ್ ಕಾರ್ಡ್ ಇರ್ಬೋದು, ಇವೆಲ್ಲವೂ ಕೂಡ ಇಲ್ಲಿನ ಕೋಗಿಲು ಲೇಔಟ್ ಅಂತಾನೆ ಸಂಪೂರ್ಣವಾಗಿ ನಾವು ಬದಲಾಯಿಸಿಕೊಂಡಿದ್ವಿ. ನಮ್ಮ ಶಾಲಾ ದಾಖಲಾತಿಗಳಂದ್ರೆ ಮಕ್ಕಳ ಶಾಲಾ ದಾಖಲಾತಿಗಳನ್ನು ಕೂಡ ಈಗಾಗಲೇ ನಾವು
ಸರ್ಕಾರಿ ಅಂದ್ರೆ ಅಧಿಕಾರಿಗಳಿಗೆ ನೀಡಿದ್ದೀವಿ ಅನ್ನುವಂಥ ಒಂದು ಮಾತುಗಳನ್ನು ಈಗಾಗಲೇ ಹೇಳ್ತಾ ಇರುವಂತದ್ದು ಪ್ರತಿಮಾ. ಥ್ಯಾಂಕ್ ಯು ಕಿರಣ್, ಥ್ಯಾಂಕ್ ಯು ಶಿವರಾಜ್ ತಮ್ಮೆಲ್ಲ ಮಾಹಿತಿಗೆ.